ಇಸ್ಲಾಮ ಧರ್ಮದೊಳಗ ಹೌದಾ 5 ಹೊತ್ತು ನಮಾಜ ಮಾಡ್ತಿದ್ರು ಮೌಲಾಲಿ ಶರಣರು. ಹೌದು ಹೌದು ಏನು 5 ಹೊತ್ತು ನಮಾಜ 5 ಹೊತ್ತು ಝಳಕ್ ಮಾಡಿ 5 ಹೊತ್ತು ನಮಾಜ ಮಾಡ್ತಿದ್ರು. ಒಂದು ದಿವಸ ಮೌಲಾಲಿ ಶರಣನ ಸತು ಪರೀಕ್ಷೆ ಮಾಡ್ಬೇಕಂದ್ರು. ಹೌದು ಹೌದು ನಬಿ ಸಾಹೇಬ ಶರಣರು ಮುಪ್ಪಾನ ಮುದುಕನ ರೂಪ ತೊಟ್ಟು ರೂಪ ಬದಲಾಯಿಸಿದ್ರು. ಹೌದಾ ಮಸೂತಿದಿಂದ ನಮಾಜ್ ಮಾಡಿ ಮನೆಗೆ ಹೋಗುತ್ತಿದ್ರು. ದಾರಿ ಒಳಗ ಅಡ್ಡಗಟ್ಟಿ ಅಪ್ಪ ನನ್ನ ಮಗಳ ಲಗ್ನ ಕಾರ್ಯದ ಹೌದು ಹೌದು ನನಗೆ ಅಮುಕ್ ಒಂದು 100-200 ರೂಪಾಯಿ ರೊಕ್ಕ ಕಂಬಿದ್ದಾವ. ಹೌದು ಏನರೇ ಮಾಡಪ್ಪ ಜಗತ್ತದಾಗ ಹೆಸರದ ದೊಡ್ಡ ಶರಣನ ಮೌಲಾಲಿ ಅಂತೇಳಿ. ಹೌದು ಮೌಲಾಲಿ ಶರಣನ ಬಲ್ಲೆ ಹೋದ ಬಳಕ ಏನು ಕಮ್ಮ ಬೀಳಲ್ಲ ಅಂತೇಳಿ ಹೆಸರದ. ಹೌದು ಖುಲ್ಲಾ ಕೈಲಿ ಹಚ್ಚೋಟಲ್ಲ ಅಂತ ಶರಣರ ಹೆಸರದ. ಹೌದು ಏನರೇ ಮಾಡ ನನ್ನ ಮಗಳ ಲಗ್ನಕ್ಕೆ 200 ರೂಪಾಯಿ ಕೊಡು. ಹೌದು ಹೌದು ಏನಂತಾರ ಮೌಲಾಲಿ ಶರಣ ರೂಪ ಬದಲು ಮಾಡಿಕೊಂಡು ನಬಿ ಸಾಹೇಬರು ಭಿಕ್ಷುಕನ ರೂಪ ತೊಟ್ಟು ಬಂದಾರ. ಹೌದಾ ಮೌಲಾಲಿ ಶರಣರು ವಿಚಾರ ಮಾಡಿದ್ರು. ನಾಳೆ ಏನೇ ಪರಿಸ್ಥಿತಿದಾಗ ನಿನಗೆ 200 ರೂಪಾಯಿ ಕೊಡ್ತೇಳಿ ವಚನ ಕೊಟ್ರು. ಹೌದಾ ಮೌಲಾಲಿ ಶರಣರು ವಚನ ಕೊಟ್ರು. ಮನೆಗೆ ಬಂದ್ರು. ಗುಡಿಸಲದಾಗ ದಿನ ಕಳಿತಿದ್ರು. ಹೌದಾ ಮಡದಿ ಬಿಬಿ ಫಾತಿಮ ನೀರು ಕುಡ್ತಾಳ, ನೀರು ಕುಡಿಯಲ್ಲ ಅದ. ಹೌದು ಹೌದು ಏನಾರೇ ಊಟಕ್ಕೆ ಕುಡ್ಬೇಕಂತೇಳಿ ಊಟ ಇಡ್ತಾಳ ಎಡಿ ಮಾಡಿ, ಊಟಕ್ಕೂ ಮುಟ್ಟಲಾದ್ರು. ಅವಾಗ ಮಡದಿ ಕೇಳ್ತಾಳ ಏನತ್ತ ಅಲ್ರಿ ಶರಣರ ಹೌದು ನಮಾಜ್ ಮಾಡಿ ಬರುವಾಗ ದಿನ ಪ್ರತಿ ನಗುಮುಖದಿಂದ ನಿಮ್ಮ ರೂಪ ಕಾಣುತ್ತಿತ್ತು. ಇವತ್ತು ನಿಮ್ಮ ರೂಪ ಬಾಡ್ಯಾದ ಏನ ಕಾರಣ? ಹೌದು ಹೌದು ಏನತ್ತಾರ ಆಗ ನಿಮ್ಮ ರೂಪ ಇವತ್ತು ಸಪ್ಪಲಾಗ್ಯದ ಏನ ಕಾರಣ? ಅಂತದ್ ಏನ ಆತಂಕ ಬಂದದ ನನಗೆ ಹೇಳ್ರಿ ಅಂತೇಳಿ ಹೆಂಡತಿ ಹೇಳ್ತಾಳ. ಹೌದು ಹೌದು ಅವಾಗ ಏನು ಹೇಳದ ಬಿಬಿ? ಹೌದು ದಾರ್ಯಾಗ ಒಂದು ಮುಪ್ಪಾನ ಮುದುಕಿಗೆ ಮಾತು ಕೊಟ್ಟು ಬಂದಿದ. ಏನತ್ತ ನಾಳೆ ಎಷ್ಟೊತ್ತಾದ್ರೆ 200 ರೂಪಾಯಿ ಕೊಡ್ತೇಳಿ. ನಾರೇ ಬಡತನದಾಗಿದ್ದ, ಹ್ಯಾಂಗ ಮಾಡ್ಲಿ ಚಿಂತೆ ಆಗ್ಯದ, ನೀರ್ ಇಳಿಯಲ್ದು ಅಂದ್ರು. ಹೌದು ಹೌದು ಅವಾಗ ಮಡದಿತ್ತಾಳ, ಒಪ್ಪತ್ತು ಊಟಕ್ಕೆ ಸಿಕ್ಕರ ಒಪ್ಪತ್ತ ಗಂಜಿಗೆ ಗತಿ ಇಲ್ಲ. ಅಂತ ಪರಿಸ್ಥಿತಿದಾಗ ಇನ್ನೊಬ್ಬರಿಗೆ 200 ರೂಪಾಯಿ ಕೊಡ್ತೇಳಿ ವಚನ ಕೊಟ್ಟು ಬಂದಿರಿ ಅಂದ್ರೆ ಜಗತ್ತದಾಗ ನಿಮಗೆ ಎಂತ ತಾಯಿ ಹಡದಿರ್ಬೇಕಂತ ಹೇಳಿದಳು. ಹೌದು 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 ನೋಡ್ರಿ ಬಂಧುಗಳೇ, ಜಗತ್ತದಾಗ ಎಂತ ಮಾತಾಗ್ಯದ. ಹೌದು ಹ್ಯಾಂಗ ಮಾಡೋದು ಅಂತೇಳಿ ಗಂಡ ಮೌಲಾಲೀಶನ ಹೆಂಡತಿ ಕೇಳದ ಬಳಕ ಊರಾಗ ಶೆಡ್ಜಿ ದೊಡ್ಡ ಶೆಟ್ಟಿ ಸೌಕಾರದಾರ. ಹೌದು ಆ ಶೆಡ್ಜಿ ಸೌಕಾರನ ವಾಡ್ಯಾಕ ಹೋಗೋನು ಏನು ಕೊಡ್ತಾರಿಲ್ಲ ನೋಡು ನಡ್ರಿ ಅದಳಕ್ಕಿ. ಹೌದು ಬಿಬಿ ಫಾತಿಮಾ ತಾಯಿ ಮೌಲಾಲಿ ಶರಣರು ಇಬ್ಬರು ಕೂಡಿ ಶೇಡ್ಜಿ ವಾಡ್ಯಾಕ ಬರ್ತಾರ. ಹೌದು ಶೇಡ್ಜಿ ಕುರ್ಚಿ ಮ್ಯಾಗ ಕೂತಿದ. ಅಲ್ಲ ಮೌಲಾಲಿ ಹೆಂಗ ಬಂದ್ರಿ? ಹಾದಿ ತೆಪ್ಪದಂಗ ಕಾಣತ್ತದ, ಎಂದೂ ಬರ್ಲಾರ್ದ ಇವತ್ತು ನಮ್ಮ ವಾಡ್ಯಾಕ ಹಂಗೇನ ಬಂದಿ? ಹೌದು ಹೌದು ಅವಾಗ ಇಬ್ರು ಕೈ ಜೋಡಿಸ್ತಾರ. ಬಿಬಿ ಫಾತಿಮಾ ತಾಯಿ ಹೇಳತ್ತಾಳೆ, ಅಪ್ಪ ಪ್ರಸಂಗ ಬಂದದ ಅಂತೇಳಿ ನಿಮ್ಮ ಕಡೆ ಬಂದಿದ್ದೆವು. ಹೌದು ಹೌದು ಏನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ 200 ರೂಪಾಯಿ ಬೇಕಂತ ಹೇಳಿದಳು. ಹೌದು ಹೌದು ಅವಾಗ ಬಿಬಿ ಫಾತಿಮಾಗ ಶೆಡ್ಜಿ ಸೌಕರ್ ಹೇಳ್ತಾನ, ತಂಗಿ ಏನರೇ ಒತ್ತಿ ಇಟ್ಕೋಬೇಕಂದ್ರ ನಿಂಬಲ್ಲಿ ಬೆಳ್ಳಿ ಬಂಗಾರ ಮೊದಲೇ ಇಲ್ಲ. ಹೌದು ಹೊಲ ಮನೆಯರಿ ಒತ್ತಿ ಇಡ್ಬೇಕಂದ್ರ ಅದೂ ಇಲ್ಲ. ಸಣ್ಣ ಗುಡಿಸಲದಾಗ ದಿನ ಕಳಿತೀರಿ. ನಾ ಏನಂತೇಳಿ ಒತ್ತಿ ಇಟ್ಕೋಲಿ? ಏನೂ ಇಲ್ಲ ನಿಂಬಲ್ಲಿ. ಹ್ಯಾಂಗ ರೊಕ್ಕ ಕೊಡುದು? 200 ರೂಪಾಯಿ ಹ್ಯಾಂಗ ಕೊಡುದು ನಿಮಗ? ಹೌದು ವಿಚಾರ ಬತ್ತು ಶೆಡ್ಜಿ ಅವ್ರಿಗೆ. ಏನ್ ಬತ್ತು ವಿಚಾರ? ಏ ತಂಗಿ, ನಿನಗ ನಾ 200 ರೂಪಾಯಿ ಬೇಕಿಲ್ಲ ಕೊಡ್ತ. ಹೌದು ಖರೆ ನನ್ನ ನಿಮ್ಮ ಮಾತ ಕೇಳಬೇಕು. ಹೌದು ಏನದ ಮಾತ? ಏನು ಹೇಳ್ರಿ? ಹೌದು ನಿನ್ನ ಮನೆ ಒಳಗ 5-6 ವರ್ಷದ ಸಣ್ಣ ಬಾಲಕರದಾರ ಹಸನ್ ಹುಸೇನಿ. ಆ 2 ಮಕ್ಕಳಿಗೆ ನನ್ನ ಬಲಿ ತಂದು ಒತ್ತಿಡು, 200 ರೂಪಾಯಿ ಕೊಡ್ತ. ಹೌದು ಹೌದು ಯಾಕಾಗಲ್ಲ ಅಂದಳಾಕಿ. ಹೌದು ಯಾಕಾಗಲತ್ತೆ? 2 ಮಕ್ಕಳಿಗೆ ಓಡಿ ಹೋದಳು. ಇದಕ್ಕೇನತ್ತಾರ ಕೇಳ್ರಿ. ಹೌದಾ ಪರೋಪಕಾರಾರ್ತಿ ವಾಹತಿ ಅನ್ನೋದೆಂ ಪರೋಪಕಾರಾರ್ತಿ ದೂವತಿಗಾಯಂ ಪರೋಪಕಾರಾರ್ತಿ ಫಲತಿ ವರ್ಷಂ ಪರೋಪಕಾರಾರ್ತಿ ವಿಂದಿ ಶರೀರಂ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಹೊಳಿ ನೀರಾಗಿ ಹರಿತದ ಪರೋಪಕಾರಕ್ಕಾಗಿ. ಹೌದಾ ಆಕಳ ತಾ ಹುಲುತ್ತಿತ್ತದ, ನಮಗ ಹಾಲು ಕೊಡುತ್ತದ ಪರೋಪಕಾರಕ್ಕಾಗಿ. ಹೌದು ಹೌದು ದೊಡ್ಡ ಗಿಡ ತಾ ಬಿಸಿಲಾಗದ, ನಿಮಗ ನೆರಳು ಕೊಟ್ಟದ ಪರೋಪಕಾರಕ್ಕಾಗಿ. ಹೊಳಿ ನೀರಾಗಿ ಹರಿತದ ಪರೋಪಕಾರಕ್ಕಾಗಿ. ನೀ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ನೀ ಏನ ಪರೋಪಕಾರ ಮಾಡದಿ? ಹೌದು 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 ಅರೇ ಹುಚ್ಚ ನೋಡ್ರಿ, ಮೌಲಾಲಿ ಶರಣರು ಬಿಬಿ ಫಾತಿಮಾ ತಾಯಿ ಪರೋಪಕಾರಕ್ಕಾಗಿ ಏನ್ ಮಾಡಿದ್ರು? ಶೇಡ್ಜಿ ಸೌಕರ್ಗ ಮಾತು ಕೊಟ್ಟಂತೆ 2 ಮಕ್ಕಳಿಗೆ ಒಯ್ದು ಒತ್ತಿ ಇಡ್ತಾರ. ಹೌದು ಹೌದು ಶೇಡ್ಜಿ ಸೌಕರ್ 200 ರೂಪಾಯಿ ಕೊಡ್ತಾನ, ಒಂದು ಕರಾರ ಮಾಡ್ಕೊತಾನ. ಏನ್ ಮಾಡ್ತಾನ ಕರಾರ? ಏ ತಂಗಿ, ನಾಳೆ ಹೊತ್ತು ಮುಳುಗುರದಾಗ ರೊಕ್ಕ ತಂದು ನನಗ ಕೊಟ್ಟಿ, ಮಕ್ಕಳು ನಿಮ್ಮ ರೊಕ್ಕ ನನ್ನು. ಹೌದು ಹೌದು ಒಂದು ವೇಳೆ ಹೊತ್ತು ಮುಳುಗುತ್ತು, ಸೂರ್ಯ ಮುಳುಗದಂದ್ರ ರೊಕ್ಕ ನನ್ನು, ಮಕ್ಕಳು ನನ್ನೂನೇ. ಹೌದು ಹೌದು ಯಾಕಾಗಲ್ಲ ಅಂದಳು. ಹೌದು 200 ರೂಪಾಯಿ ತೊಗೊಂಡು ಮನಿ ಒಳಗ ಏನು 2 ಮಕ್ಕಳಿದ್ದು ಒತ್ತಿ ಇಟ್ಟು ಮನಿಗೆ ಬಂದ್ರು. ಮೌಲಾಲಿ ಶರಣರ ಕೈಯಾಗ ಕೊಡ್ತಾರೆ. ಯಾರು? ಬಿಬಿ ಫಾತಿಮಾ ತಾಯಿ. ಹೌದು ಹೌದು ಯಾರಿಗೆ ಮಾತು ಕೊಟ್ಟಿದೆ ಆ ವಚನದೊಂದು ಕಡೆಕಾಗ ಹೋಗು ಕೊಟ್ಟು ಬಾ. ಹೌದು
ಅವಾಗ ಮೌಲಾಲಿ ಶರಣರು 200 ರೂಪಾಯಿ ಕೈಯ ಹಿಡ್ಕೊಂಡು ಹುಡುಕ್ಯಾಡ್ತಾರ. ನಬಿ ಸಾಬ್ರು ಮತ್ತು ಅದೇ ರೂಪ ತೊಟ್ಟು ಬಂದರು. ಯಪ್ಪ ಮೌಲಾಲಿ ರೊಕ್ಕ ಕೊಡಪ್ಪ. ಹೌದು ಹೌದು ಮೌಲಾಲಿ ಶರಣರು ರೊಕ್ಕ ವಚನ ಕೊಟ್ಟದ ಪ್ರಕಾರ ಕೊಟ್ಟರು. ಹೌದು. ನಬಿ ಸಾಬ್ ಶರಣರು ಮುಂದೆ ಹೋಗಿ ಮಾಯಾದ್ರು. ಇಲ್ಲಿ ಭಕ್ತಿ ಪರೀಕ್ಷೆ ಇತ್ತು. ಹೌದಾ. ಮೌಲಾಲಿ ಶರಣರು ಮನೆಗೆ ಬರ್ತಾರ. ಬಿಬಿ ಫಾತಿಮಾ ತಾಯಿ ಮನೆಗೆ ಬರ್ತಾರ. ನೋಡ್ರಿ ಹೇಳೋದದ. ಹೌದಾ. ಮೌಲಾಲಿ ಶರಣರು ಬಿಬಿ ಫಾತಿಮಾ ತಾಯಿ ಇಬ್ಬರ ಮನಿ ಒಳಗ ಸಣ್ಣ ಗುಂಪಾದಾಗ ನೋಡ್ತಾರ. ಆ ಅಂಗಳದಾಗ ಆಡ್ತಿರ್ತಕ್ಕಂಥ 2 ಕೂಸುಗಳಿಲ್ಲ. ಕೂಸುಗಳಿಗೆ ಒತ್ತಿ ಇಟ್ಟು ನಾವು 200 ರೂಪಾಯಿ ಇನ್ನೊಬ್ರಿಗೆ ಕೊಡ್ತೀವಿ. ಇದು ಎಂಥ ನ್ಯಾಯ ಅಂತೇಳಿ ಮಗ್ಗನ ಮ್ಯಾಗಿನ ಮೋಹಕ್ಕಾಗಿ ಆ 2 ಬಂಗಾರ ವರ್ಣದ ಮಕ್ಕಳ ಮ್ಯಾಗ ಮೋಹಕ್ಕಾಗಿ ತಾಯಿನಾದಂಥ ಬಿಬಿ ಫಾತಿಮಾನ ಕಣ್ಣನ ನೀರು ಕಡಿತಾವ. ಹೌದು ಹೌದು ಹೌದು. ಕಣ್ಣಾನ ನೀರು ಕಡಿದು 2 ಹನಿ ಭೂಮಿ ಮ್ಯಾಗ ಬೀಳುತ್ತವ ಬಂಧುಗಳೇ. 2 ರತ್ನದ ಹಳ್ಳ ಅದು. ಹೌದು ಹೌದು ಹೌದು. ನೋಡ್ರಿ ಬಿಬಿ ಫಾತಿಮಾ ತಾಯಿಯ ಕಣ್ಣಾನ ನೀರು ಕಡಿದು ಭೂಮಿ ಮ್ಯಾಗ ಬಿದ್ದು 2 ರತ್ನದ ಹಳ್ಳ ಅದು. 2 ರತ್ನದ ಹಳ್ಳ ತನ್ನ ಗಂಡನ ಕೈಯಾಗ ಕೊಡ್ತಾಳ ತಾಯಿ. ಹೌದು ಹೌದು. ತಗೋರಿ ಹೋರಿ ಬಜಾರ್ದಾಗ ಒಯ್ದು ಮಾರ್ರಿ. ಹೌದು. ರೊಕ್ಕ ತಗೊಂಡು ಬರೀ 200 ರೂಪಾಯಿ ಕೊಟ್ಟು ಶೆಡ್ಜ ಸೌಕಾರ್ಗ ನಮ್ಮ ಮಕ್ಕಳಿಗೆ ಬಿಡಿಸ್ಕೊಂಡು ಬರೋಣ. ಹೊತ್ತು ಕೈ ಮಾರು ಉಳ್ದ. ಹೌದು ಹೌದು. ಯಾಕಾಗಲ್ಲ ಅಂತೇಳಿ ಮೌಲಾಲಿ ಶರಣ 2 ರತ್ನದ ಹಳ್ಳ ತಗೊಂಡು ಸಂಕದ ದೊಡ್ಡ ಬಜಾರ್ ರೀ. ಇಂಥ ಬಜಾರ್ದಾಗ ತಿರ್ಗಾಡ್ಗತ್ರು. ಹೌದು. ಕೇಳಗತ್ರು ವ್ಯಾಪಾರಿಗಾರ ಬಂದು ಎಟ್ಟಕ್ಕೆ ಕೊಡ್ತೀಯಪ್ಪ? ಇದು ನೀವು ಎಟ್ಟಕ್ಕೆ ಬೇಡ್ತಿರತ್ತೆ ಕೇಳೋಣ. ಒಬ್ಬ 10,000 ಅಂದ, ಒಬ್ಬ 20,000 ಅಂದ. ಹೌದು. ಎಟ್ಟಕ್ಕಂದ್ರೆ ನಾ ಕೊಡಲ್ಲ ಅಂದ್ರ ಅವ್ರು. ಹೌದು ಹೌದು. 200 ಯಾರು ಕೊಡ್ತಾರ ಅವರಿಗೆ ಕೊಡ್ತಾಗತ್ರಿ ನೀವು. ಹೌದು ಹೌದು. ಮೌಲಾಲಿ ಶರಣ ತುಡುಗ ಮಾಡ್ಕೊಂಡು ತಂದಂಗ ಕಾಣಿಸ್ತಾನತ್ತೆ. ಯಾರು ತೋಲಾದ್ರಿ. ಹೌದು ಹೌದು. ನಬಿ ಸಾಬ ಶರಣರು ವ್ಯಾಪಾರಿಗೇನ ರೂಪ ತೊಟ್ಟು ಬಂದ್ರು. ಮೌಲಾಲಿ ಶರಣಗೆ ಮಾತಾಡಿಸಿ ಕೇಳ್ತಾರ. ಹೌದಾ. ಅರೇ ಮೌಲಾಲಿ, ಹೌದು. ರತ್ನದ ಹಳ ಎಟ್ಟಕ್ಕೆ ಕೊಡ್ತಿ? ಹೌದು ಹೌದು. ಏನತ್ತಾನ? 200ಕ್ಕ. ಬೆಲೆ ಕಟ್ಟಲಾರ್ದಂತ ವಸ್ತು ನಿನ್ನ ಕೈಯಾಗದವ. 200 ಯಾಕೆ? ನನಗೆ 2 ಬೇಕು. ನನಗೆ ಎಷ್ಟು ಅವಶ್ಯಕತೆ ಅದ ಅಟ್ಟಿ ಕೇಳ್ತನ ಅಂದ. ಹೌದು ಹೌದು. 1000ಕ್ಕೆ ವ್ಯಾಪಾರ ಬತ್ರಿ. 1,000 ರೂಪಾಯಿ ಕೊಟ್ರು. ಅವು 2 ರತ್ನದ ಹಳ್ಳ ಯಾರು ನಬಿ ಸಾಬ್ ಶರಣರು ತೊಗೊಂಡು ಹಾದ್ರು. ಹೌದು. 1,000 ರೂಪಾಯಿದಾಗ 200 ತಮ್ಮ ಎದಿ ಮೇಗಿನ ಕಿಶಾದಾಗ ಹಾಕಿದ್ರು. 800 ಎಲ್ಲ ಬೇಡಿ ಬಿಕಾರಿಗಳಿಗೆ ಹಂಚ್ಕೋತ ಮನೆಗೆ ಬಂದ್ರು. ಹೌದು ಹೌದು. ಬಿಬಿ ನೋಡ್ರಿ ಹೆಂಡತಿಗೆ ಹೇಳ್ತಾರ ಮೌಲಾಲಿ ಶರಣರು. ಹೌದಾ. ಫಾತಿಮಾ ಹೊತ್ತು ತುಸು ಉಳ್ದದ ನಡಿ. ಶೆಡ್ಜಿ ವಾಡ್ಯಕ್ಕೆ ಹೋಗಿ 200 ಕೊಟ್ಟು ಮಕ್ಕಳಿಗೆ ಬಿಡಿಸ್ಕೊಂಡು ಬರೋಣ ನಡಿ. ಹೌದು ಹೌದು. ಇಬ್ಬರು ಹೊಂಟ್ರಿ. ಅವಸರ್ಲಿ ಹೊಂಟ್ರು. ಹೌದು. ಶೆಡ್ಜಿ ವಾಡ್ಯದ ಒಳಗೆ 2 ಕಾಲಿಟ್ಟು ಒಳಗೆ ಹೋಗುತ್ತಿದ್ರು. 10 ಮುಳುಗಿ ಬಿಡ್ತು. ಹೌದು ಹೌದು ಹೌದು. ಸೂರ್ಯ ಮುಳುಗಿ ಬಿಟ್ಟ. ಹೌದು. ಒಳಗೆ ಹೋಗಿ ಶೆಡ್ಜಿ ಸಾವುಕಾರಿಗೆ 200 ರೂಪಾಯಿ ತೋರಪ್ಪ, ನಮ್ಮ 2 ಹಸನು ಹುಸೇನಿ ಮಕ್ಕಳಿಗೆ ಬಿಡ್ರಿ. ಹೌದು ಹೌದು. ಏನತ್ತಾನ ಶೆಡ್ಜಿ? ಶೆಡ್ಜಿ ಸಾವುಕಾರ ಅಂದ, ತಂಗಿ ಬರ್ಲಿಕ್ಕೆ ತಡ ಮಾಡಿದೆಯಲ್ಲ, ಹೊತ್ತು ಮುಳುಗುತ್ತು. ನಿನಗೆ ಕರಾರಿ ಏನು ಮಾಡಿದ? ಸೂರ್ಯ ಮುಳುಗುದ್ರ ಒಳಗೆ ಬಂದು ರೊಕ್ಕ ಕೊಟ್ಟು ಒಯ್ದೆ ಅಂದ್ರೆ ಮಕ್ಕಳು ನಿನ್ನು ಅಂದಿದ ತಂಗಿ. ಹೌದು ಹೌದು. ಈಗ ಮಕ್ಕಳು ನಮ್ಮ ಮಕ್ಕಳು ನಿನ್ನೂ ಅಲ್ಲ. ಹೌದು ಹೌದು. ಅವಾಗ ಬಿಬಿ ಫಾತಿಮಾ ತಾಯಿ ದುಃಖ ಮಾಡಿ ಹೇಳ್ತಾಳೆ, ಯಪ್ಪ ಹಡದ ಕಳ್ಳದಿದು. ಹೌದು. ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ಯದಪ್ಪ, ನನ್ನ 2 ಮಕ್ಕಳಿಗೆ ಬಿಡ್ರಿ. ಹೌದು. ತಂಗಿ ಬಿಡ್ಲಿಕ್ಕೆ ಬರಲ್ಲ ಹಂಗಂದ್ರ ಅವ್ರು. ಹೌದು. ಅವಾಗ ಮೌಲಾಲಿ ಶರಣ ಬಿಬಿ ಫಾತಿಮಾ ಸತಿಪತಿ ಕೂಡಿ ಶೆಡ್ಜಿ ಕೈಗೆ ಕೈ ಹಿಡ್ಕೊಂಡು ಅಗಸಿ ತಂದು ಮೌಲಾಲಿ ಶರಣರು ತಮ್ಮ ಹೆಬ್ಬಟ್ಟ ಬರೇ ಭೂಮಿಗೆ ಊರ್ಯಾರ. ಕಾಲಿನ ಹೆಬ್ಬಟ್ಟ. ಹೌದು ಹೌದು. ಬರೇ ಹೆಬ್ಬಟ್ಟ ಭೂಮಿಗೆ ಊರಿದ್ರ ಮುಳುಗುದು ಸೂರ್ಯ ಹೊರಗೆ ಬಂದಾನ. ಮಕ್ಕಳಿಗೆ ಬಿಡಿಸೋಣ ಜಗತ್ತದಾಗ ತೋಡ ಬಂದಾರ, ಕೀರ್ತಿ ಮಾಡಿದ್ರು ಬಂಧುಗಳೇ. ಹೌದು 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 ಹೌದು. ಇಂಥ ಕೀರ್ತಿ ಯಾರು ಮಾಡಿದ್ರು? ಮೌಲಾಲಿ ಶರಣರು. ಮೌಲಾಲಿ ಶರಣರು ಜಗತ್ತದಾಗ ಇಂಥ ಕೀರ್ತಿ ಮಾಡಿದ್ರು. ಹೌದು ಹೌದು. ಇನ್ನೊಂದು ಮಾತು ಹೇಳ್ತ ನಿಮಗ. ಹೌದಾ. ಜುಲ್ಕರ್ ನೈನ ಅಂತೇಳಿ ಒಬ್ಬ ಆಗಿ ಹೋದ ಭೂಮಿ ತಲೆ ಮ್ಯಾಗ. ಹೌದು ಹೌದು. ಅವ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದ್ದ ಖರೆ. ಹೌದು. ಅವನ ನಡವಳಿಕೆ ರಾಕ್ಷಸ ವೃತ್ತಿ ಇತ್ರಿ. ಹೌದು ಹೌದು. ನಡವಳಿಕೆ ರಾಕ್ಷಸ ವೃತ್ತಿ ನಡವಳಿಕಿತ್ತು. ಹೌದು. ಅವ ಏನ ಮಾಡಿದ್ರು ಏನು ತಾಮಸಿ ವೃತ್ತಿದೆ ಊಟ ಮಾಡ್ತಿದ್ದ. ಹೌದು. ಎಲ್ಲರಿಗೆ ಬೈಯೋದು, ನಿಂದ ಮಾಡೋದು, ಕೆಟ್ಟದ ಕಾರ್ಯ ಮಾಡೋದು, ಇಂಥ ಕೆಲಸ ಮಾಡಗತ್ತಿದ. ಹೌದು ಹೌದು. ಭಗವಂತ ಅವನಿಗೆ ಶ್ರಾಪ ಕೊಡ್ತಾನ. ಹೌದಾ. ಯಾರಿಗೆ? ಜುಲ್ಕರ್ ನೈನಾಗ. ಹೌದು. ಜುಲ್ಕರ್ ನೈನಾ, ಯಾವಾಗ ನಿನ್ನಲ್ಲಿ ಕೆಟ್ಟ ಗುಣ ಬಂದದ, ರಾಕ್ಷಸ ವೃತ್ತಿ ಬಂದದ ಅಂದ್ರೆ ನೀ ಭೂಮಿ ತಲೆ ಮ್ಯಾಗ ರಾಕ್ಷಸ ಆಗಿ ದಿನ ಕಳಿತಿ ಹೋಗತ್ತೇಳಿ ಶ್ರಾಪ ಕೊಟ್ಟ. ಹೌದು ಹೌದು. ಅವಾಗ ಜುಲ್ಕರ್ ನೈನಾ ರಾಕ್ಷಸ ಆದ. ಹೌದು. ರಾಕ್ಷಸ ಆದ ಬಳಕ ಜುಲ್ಕರ್ ನೈನಾ ಭಗವಂತ ಕೇಳ್ತಾನ, ಭಗವಂತ ನನ್ನ ವೃತ್ತಿ ನನ್ನ ನಡವಳಿಕೆ ನೋಡಿ ನನಗೆ ರಾಕ್ಷಸ ಆಗತ್ತೇಳಿ ಶ್ರಾಪ ಕೊಟ್ಟಿ. ಹೌದು. ಖರೆ
ನಾವು ಹಳ್ಳಿ ಮನುಷ್ಯ ಜನ್ಮಕ್ಕೆ ಯಾವಾಗ ಹುಟ್ಟಿ ಮನುಷ್ಯ ಜನ್ಮಕ್ಕೆ ಯಾವಾಗ ಬರುತ್ತಂತೇಳಿ ಕೇಳ್ದವ. ಹೌದು ಹೌದು ಏನತ್ತ ನಾಳೆ ಈಗ ನಾ ರಾಕ್ಷಸ ಆಗಿದೆ, ಹೌದು ನನಗೆ ಹಳ್ಳಿ ಮನುಷ್ಯ ಜನ್ಮ ಯಾವಾಗ ಬರ್ತದ ಅಂದ ಬಳಕ ಅವಾಗ ಭಗವಂತ ಹೇಳ್ತಾನ ಏನತ್ತ ಭೂಮಿ ತಲೆ ಮ್ಯಾಗ ನಬಿ ಸಾಬ ಶರಣರ ಅಂಶಾವಳಿ ಒಳಗ ಯಾವಂದರೆ ಒಬ್ಬನ ದರ್ಶನ ನಿನಗಾಯ್ತಂದ್ರ ಜುಲ್ಕರ್ ನೈನ ಹೋಗಿ ನೀ ಜೂಲು ಫಕೀರಾಗತಿ, ಹೋಗಿ ನಿನಗ ಆಶೀರ್ವಾದ ಮಾಡ್ತಂತ ಹೇಳ್ದ. ಹೌದು 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 ಮುಂದ ಅದೇ ನಬಿ ಸಾಬ ಶರಣರ ಅಂಶಾನಿ ಒಳಿ ಒಳಗ ಹಸಾನ್ ಹುಸೇನಿ ಸಾಬರ ಭೇಟಿ ಆಯ್ತು. ಜುಲ್ಕರ್ ನೈನ ಹೋಗಿ ಆ ರಾಕ್ಷಸ ಹೋಗಿ ಜೂಲು ಫಕೀರಾದ, ಜಗತ್ತದಾಗ ಪರಮಾತ್ಮ ಆಶೀರ್ವಾದ ಮಾಡಿದ. ಜೂಲು ಫಕೀರಾಗಿ ಜಗತ್ತದಾಗ ಜುಲ್ಕರ್ನೈನ ಹೋಗಿ ಜೂಲು ಫಕೀರಾಗಿ ಡೋಲಿ ಹಿಂದ ಕೂನ ನಿಂದ ಜೂಲು ಫಕೀರಂದ ತಿಳಿ ಜಗತ್ತದಾಗ ನಿಂದಿರಲ್ಲ ತಿಳಿ ಕೊಟ್ಟ. ಹೌದು 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 ಏನು ಡೋಲಿ ಅದ ನೋಡ್ರಿ, ಹೌದು ಜೋಲಿ ಹಿಂದ ಜೂಲು ಫಕೀರ ಅಂತೇಳಿ ಅದು ಕೂನಿಟ್ಟನ ಜಗತ್ತದಾಗ ಕೀರ್ತಿ ಆಗ್ಯದ. ಹೌದು ಹೌದು ಅದಕ್ಕೆ ಇರ್ಲಿ ಇಸ್ಲಾಮ ಧರ್ಮದ ಕೀರ್ತಿ ಬರೇ 2 ದಿನ ಬರೇ ಮಾತು ಹೇಳಂದ್ರು ಕಮ್ಮದ ಅಟ್ಟ ಕೀರ್ತಿ ಅದ, ದೊಡ್ಡದಟ್ಟು ಅಟ್ಟ ದೊಡ್ಡ ಕೀರ್ತಿ ಶರಣರು ಮಾಡೋದು ಪವಾಡಗಳದಾವ. ಹೌದು ಕೊನೆ ಒಂದು ದೃಷ್ಟಾಂತ ಹೇಳಿ ತಂಗಿ ಕಡೆ ಬರ್ತಾ ಈ ಒಂದೇ ದೃಷ್ಟಾಂತ ಕೇಳ್ರಿ, ಇದು ಹೊಳ್ಳಿ ಸಿಗಂಗಿಲ್ಲ ನಿಮಗೆ. ಹೌದು ಹೌದು ಏನು ಹೇಳೋದಾದ್ರಿ, ಏನ್ ಹೇಳಿದ್ರಿಪ್ಪ ನೀವೆಲ್ಲ ಇಂಥ ದೃಷ್ಟಾಂತ ಕೇಳ್ಬೇಕು. ಯಾಕಂದ್ರೆ ಜಾಚಿ ಖಾವಿ ಭಾಕ್ರಿ ತ್ಯಾಚಿ ಕರಾವಿ ಚಾಕ್ರಿ ಅಂತ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ, ಯಾರು ಊಟ ಉಣ್ತೀರಿ ಅವ್ರದೇ ಸೇವಾ ಮಾಡ್ರಿ, ಅವ್ರದ್ದು ಹೊಗಡ್ರಿ ಅತ್ತಾರ. ಹೌದು ಇವತ್ತಿನ ದಿವಸ ನಾವು ಇಂಥ ಮಹಾತ್ಮರು ಊಟ ಉಂಡಿದ್ದೇವೆ ಅಂದ್ರೆ ಅವ್ರದ್ದು ಸ್ವಲ್ಪ ಹೇಳ್ಬೇಕಲ್ರಿ. ಹೌದು ಹೌದು ಕೇಳ್ರಿ ಹೇಳೋದದ. ಏನ್ ಹೇಳುದು, ಯಾರು ನಬಿ ಸಾಬ ಶರಣರು ಮೊಹಮ್ಮದ್ ಪೈಗಂಬರ್ರು ಹೌದು ಹೌದು ನಮಾಜ್ ಮಾಡ್ತಿದ್ರು. ಹೌದು ವಿಷಯ ಕೇಳ್ರಿ, ಇಂಥ ವಿಷಯ ಎಲ್ಲಿ ಹೇಳಿಲ್ಲ, ಇವತ್ತು ಹೇಳುದದ. ಹೌದು ಹೌದು ನಮಾಜ್ ಮಾಡ್ತಿದ್ರು, ಮಸೂತಿ ಮುಂದೆ ಕೆಲವು ಹುಡುಗರು ಆಟ ಆಡ್ತಿದ್ರು. ಹೌದು ಮಸೂತಿ ಮುಂದ ಕೆಲವು ಹುಡುಗರು ಆಟ ಆಡ್ತೀವಿ, ದಿನಂಪ್ರತಿ ಆಡ್ತಿದ್ರು. ಇವರು 5-10 ಬಂದು ಮಸೂತಿಯಾಗ ನಮಾಜ್ ಮಾಡ್ತಿದ್ರು. ಎಲ್ಲಾರ ಸಂಗಟ ಕಾತಾಡ್ಕೋತ ಮನೆಗೆ ಹೋಗ್ತಿದ್ರು. ಹೌದು ಒಂದು ದಿವಸ ಏನೈತ್ರಿ, ನಮಾಜ್ ಮಾಡಿ ಹೊರಗೆ ಬರ್ತಿದ್ರು. ಹುಡುಗರು ಆಟ ಆಡ್ತೀವಿ. ಹೌದು ಅದ್ರಾಗ ಒಂದು ಹುಡುಗಗ ನೋಡಿ ನಬಿ ಸಾಬ ಶರಣರ ಕಣ್ಣಾನ ನೀರು ಕಡ್ಲಿಗತ್ವತ್ತು. ಹೌದು 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 ಅಗಶ್ಯಾಗ ಹನುಮಪ್ಪನ ಗುಡಿಯಾಗ ಕೆಲವು ಮಂದಿ ಕೂಡಿರ್ತಿತ್ತು. ನೋಡಿದ್ರಿ ಯಾರಿಗೆ, ನಬಿ ಸಾಬ ಶರಣರಿಗೆ. ಹೌದು ಪೈಗಂಬರ ಶರಣರು ದಿನಂಪ್ರತಿ ನಗುಮುಖದಿಂದ ಹೋಗುತ್ತಿದ್ರು. ಇವತ್ತು ಇವ್ರ ಕಣ್ಣಾನ ನೀರು ಯಾಕೆ ಬರ್ಲಾಗತ್ತದ, ಇವರಿಗೆ ದುಃಖ ಯಾಕಾಗ್ಯದ ಕೇಳುನಂದ್ರ ಅವ್ರು. ಹೌದು ಹೌದು ನಮಾಜ್ ಮಾಡಿ ಹೋಗೋ ಹೇಳಾಗ ಅಡ್ಡ ಕಟ್ಟದ್ರ ಅವ್ರು ಅಗಶ್ಯಾಗ. ಹೌದಾ ಓ ಶರಣರ ಬರ್ರಿ ಇಲ್ಲಿ, ಯಾಕೆ ಕಳ್ಳಗತ್ತೀರಿ? ಹೌದು ಅವಾಗ ನಬಿ ಸಾಬ್ ಶರಣರು ಹೇಳ್ತಾರ, ಏನಂದ್ರು, ಮಸೂತಿ ಮುಂದೆ ದಿನಂಪ್ರತಿ ಹುಡುಗರು ಆಡ್ತಿದ್ರು ನೋಡಿ ನನಗೆ ಆನಂದ ಆಗತ್ತಿತ್ತು. ಖರೆ ಹೌದು ಆ ಹುಡುಗರದಾಗ ಇನ್ನೊಂದು ಹುಡುಗ ಬಂದ ಆಡ್ಲಗತ್ತದ. ಭಗವಂತ ಹುಡುಗರ ಹಣಿ ಬರ ಎಷ್ಟು ಸಣ್ಣ ಬರದಾನ, ಹೌದು ಹೌದು ಎಷ್ಟು ತುಸು ಬರದಾನ, ಹೌದು ಏನರೇ ಬರದಾನ್ರಿ. ಆ ಹುಡುಗಗ ನೋಡಿ ನನ್ನ ಕಣ್ಣ ನೀರು ತಾಳಿಲ್ರಿ, ಅದಕ್ಕೆ ನಾ ಆಡ್ಲಗತ್ತಿದ. ಹೌದು ಹೌದು ಯಾಕೆ ಏನಾಗ್ಯದ್ರಿ, ಆ ಹುಡುಗಂದು ಯಾವಾಗ ಪ್ರಾಯಕ್ಕೆ ಬರ್ತಾನ ಹುಡುಗನ ಲಗ್ನ ಆಗತ್ತದ ನೋಡ್ರಿ. ಹೌದು ಯಾವಾಗ ಹುಡುಗನ ಮಡದಿ ಹಸಿ ಮನಿಗೆ ಬರ್ತಾಳ, ಹುಡುಗನ ಜೊತೆ ಎಂದ ಕೂಡ್ತಾಳ ಅಂದ ಹುಡುಗನ ಸಾವದ ಹಿಂಗ ಹಣಿ ಬರದಾನ. ಹೌದು 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 ಇದೆಲ್ಲ ಊರಿಗೆ ಗೊತ್ತೈತ್ರಿ. ಹೌದು ಆ ಹುಡುಗನ ಸಾವ ಹ್ಯಾಂಗ ಬರದಾನ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ಗೊತ್ತಾಯ್ತು. ಇನ್ನು ಹ್ಯಾಂಗ ಮಾಡೋದಂತೇಳಿ ಆ ಹುಡುಗನ ತಾಯಿ ತಂದಿ ನಬಿ ಸಾಬ್ ಶರಣರ ಬರಿ ಹೋಗ್ತಾರ. ಹೌದು ಏನ್ರಿ ಶರಣರ, ಈ ನನ್ನ ಹುಡುಗನ ಹಣಿ ಬರ ಭಗವಂತ ತುಸು ಬರದಾನ. ಕರೆ ಹೌದು ನೀವೆಲ್ಲ ಊರಾನ ಮಂದಿಗೆಲ್ಲ ಹೇಳಿಟ್ರಿ, ನಾಳೆಗೆ ನಮ್ಮ ಹುಡುಗರಿಗೆ ಕನ್ಯೆ ಯಾರು ಕೊಡವ್ರು? ಹೌದು ಹೌದು ನನ್ನ ಹುಡುಗಗೆ ಲಗ್ನ ಹೆಂಗ ಆಗುದ್ರಿ? ಹೌದು ಮುಂದೆ ಕೆಲವು ದಿನ ಗತಿಸಿ ಹೋಯ್ತು. ಹೌದು ಗತಿಸಿ ಹೋದ ಬಳಕ ಆ ಮಗ ಪ್ರಾಯಕ್ಕೆ ಬಂದ. ಹೌದು ಊರೆಲ್ಲ ಗೊತ್ತಾಗಿತ್ತು, ಸುತ್ತಮುತ್ತಿನ ಊರಿಗಿನೂ ಗೊತ್ತಾಗಿತ್ತು ಈ ಹುಡುಗ ಎಂದ ಲಗ್ನ ಆಗತ್ತದ, ಯಾವಾಗ ಹುಡುಗಿ ಮನೆಗೆ ಬರುತ್ತಾಳ ಆ ದಿನ ಹುಡುಗನ ಸಾವದತ್ತೇಳಿ ಹಣಿ ಬರಬಾರ್ದು ನಬಿ ಸಾಬ್ ಶರಣರು ಹೇಳೋದು ಗೊತ್ತಿತ್ತು. ಹೌದು ಹೌದು ಇನ್ನು ಹೆಂಗ ಮಾಡೋದು, ಯಾರು ಹೆಣ್ಣು ಕೊಡಲಾದ್ರು. ಹೌದು ಮಸೂತಿಯಾಗ ನಮಾಜ್ ಮಾಡಿ ಮನೆಗೆ ಹೋಗುತ್ತಿದ್ರು. ಹುಡುಗನ ತಾಯಿ ತಂದು ಹೇಳ್ತಾರೆ, ಯಾಡ್ರಿ ಎಂತ ಸುಮಾರು ಮಾಡಿದ್ರಿ ಈ ಶರಣರ ಕೆಲಸ. ಹೌದು ನೀವು ಯಾಕೆ ನಮ್ಮ ಹುಡುಗನ ಹಡಿಬಾರಿ ಎಲ್ಲರಿಗೆ ಹೇಳಿಟ್ರೆ ನಮ್ಮ ಹುಡುಗ ವಯಕ್ಕೆ ಬಂದಾನ, ಯಾರು ಲಗ್ನಕ್ಕೆ ಕನ್ಯಾ ಕೊಡಲಾಗ್ಯಾರ. ಹೌದು ಅವಾಗ ಪೈಗಂಬರ ಶರಣರು ಹೇಳ್ತಾರ, ತಂಗಿ ನೀ ಚಿಂತೆ ಮಾಡಬೇಡ, ಹೌದು ನಿನ್ನ ಮಗನ ಲಗ್ನ ಕೆಲಸ ಲಗ್ನ ಕಾರ್ಯ ಮಾಡೋದು ಕೆಲಸ ಭಾರ ನಾವು ಹೊತ್ತುಗೋತ ಚಿಂತೆ ಮಾಡಬೇಡ್ರಿ. ಹೌದು ಹೌದು ಒಟ್ಟು ನಿನ್ನ ಮಗನ ಲಗ್ನ ಆಗ್ಬೇಕಲ್ಲ. ಹೌದು ಟೀಕ್ ಅದ. ಯಾಕಾಗಲ್ಲ ಅಂದ್ರಿ, ಬೆವ್ರಿಗೆ ಅಂತ ಊರಾಗ ಹೌದು ಒಬ್ಬ ದೊಡ್ಡ ಸೌಕರ್ಯ ಇದ್ದ ಇಸ್ಲಾಮ ಧರ್ಮದಾಗ. ಹೌದು ಅವನು ಹೊಟ್ಟಿಲಿ 7 ಮಂದಿ ಹೆಣ್ಮಕ್ಳು ಹುಟ್ಟಿರ್ರಿ. ಹೌದು ಹೌದು ಅವನ ಹೊಟ್ಟಿಲಿ 7 ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ. ಹೌದು ಖರೆ ಒಂದು ಹೆಣ್ಮಗಳ ಲಗ್ನ ಆಗಿತ್ತಲ್ಲ, ವಯಸ್ಸಿಗೆ ಬಂದಿರಿ ಎಲ್ಲ ಹೆಣ್ಮಕ್ಳು. ಹೌದು ಹೌದು ಮಾಡ್ಯಾದ ಮ್ಯಾಗ ಮನಿ ಇತ್ತ ಒಂದು. ಹೌದಾ ಈ ಪೈಗಂಬರ ಶರಣರು ಅವ್ರಿಗೆ ಭೇಟಿ ಆದರು.
ಹೌದು ನೋಡಪ್ಪ ನಮ್ಮ ಊರಾಗ ಒಂದ್ ಎಡ್ತಾನ ಅದ. ಹೌದು 7 ಮಂದಿ ನೀನು ಹುಡುಗಿಯಾರ ಅದಾರ. ಒಂದು ವಾರ ತರ್ತೇನು. ಒಂದ್ ವರ ತರ್ತೀನಿ, ನಿನ್ನ ದೊಡ್ಡ ಹುಡುಗಿ ಕೊಟ್ಟು ಲಗ್ನ ಮಾಡು. ಹೌದು ಹೌದು ಯಾಕಾಗಲಿ ಅಂದ. ಹೌದು ಯಾಕಾಗಲಿ ಅಂದ. ಮೊಹಮ್ಮದ್ ಪೈಗಂಬರ್ ಶರಣರು ಅವ್ರಿಬ್ಬರ ತಾಯಿ ತಂದಿಗೆ ಆ ಹುಡುಗ ತೊಗೊಂಡು ಬೇವ್ರಿಗೆ ಅಂತ ಊರಿಗೆ ಹೋದ್ರಿ. ಹೌದು ಆದ್ರೂ ಹೋಗ ಬಳಕ ಆ ಹುಡುಗಿ ಏನಿದ್ರು ನೋಡ್ರಿ. ಹೌದು ಹುಡುಗಿ ಮ್ಯಾಗ ಒಗ್ಯಾಣ ಒಗಿತಿದ್ಳು. ದೊಡ್ಡ ಹುಡುಗಿ ಒಗ್ಯಾಣ ಒಣಾಕ್ತಿದ್ಳು. ಹೌದು ಮ್ಯಾಗಿನ ಮಾಡ್ಯದಿಂದ ತೆಳಗೆ ನೋಡಿದ್ರು ನನಗೆ ಮಾಡ್ಕೋ ಹುಡುಗಿ ಯಾವನಂತೇಳಿ. ಹೌದು ಹೌದು ಹೋದ್ರು ಎಲ್ಲ ನಾಷ್ಟಾ ಚಾ ಪಣಿ ಎಲ್ಲ ಮುಗಿತ್ರಿ. ಅಮುಕಿ ಇಟ್ಟು ಕುಡಿದು ಇಟ್ಟು ತಗೋದು ಇದನ್ನು ಮುಗೀತು. ಹೌದು ಖರೆ ಯಾರು ಪೈಗಂಬರ ಶರಣರು ಹೇಳ್ತಾರ ಏನತ್ತ ಸುಳ್ಳು ಹೇಳಿ ನಡ್ತನ ಮಾಡೋದು ಬೇಡ, ಒಂದು ಮಾತು ಹೇಳ್ಬೇಕು ಇವ್ರಿಗೆ ಅಂತೇಳಿ ಅವ್ರಿಗೆ ಕರಿತಾರ ಹುಡುಗಿ ಅಪ್ಪಗ. ಹೌದು ನೋಡ್ರಿ ಇಲ್ಲಿ ತನ ಎಲ್ಲ ಚಲೋ ಕೂಡ ತಗೋದು ಎಲ್ಲ ಟೀಕ್ ಅದ, ಮಾತಾಡಿದೇವಲ್ಲ. ಖರೆ ನನ್ನ ಮನಸ್ಸದಾಗ ಒಂದು ಮಾತು ಉಳ್ದದ, ನಾನಂತೂ ಸುಳ್ಳು ಹೇಳಂಗಿಲ್ಲ. ಇದೊಂದು ಮಾತು ಕೇಳಿ. ಹೌದು ಹೌದು ಹೇಳ್ರಿ ಹೇಳ್ರಿ ಅಂದ ಬಳಕ ಆ ಏನ ಹುಡುಗಿ ಅಪ್ಪಗ ಕರೆಸಿ ಹೇಳ್ತಾರ ಶರಣರು. ಏನಂದ್ರು ನಬಿ ಸಾಬ್ ಶರಣರು ಏನಂದ್ರು? ಏನಂದ್ರು? ನೋಡಪ್ಪ ನೀರೇ ದೊಡ್ಡ ಹುಡುಗಿ ಕುಳ್ಳಕರಿಗೆ ಹೆಚ್ಚು ಮಾಡಿದಿಲ್ಲ ಅನ್ನಂಗಿಲ್ಲ. ಹೌದು ಯಾವ ದಿನ ನಿನ್ನ ಹುಡುಗಿ ಜೊತೆ ಹುಡುಗನ ಲಗ್ನ ಆಗ್ತದ ನೋಡು. ಹೌದು ಹುಡುಗಿ ಯಾವಾಗ ಹುಡುಗ ಕೂಡ್ಲಿಕ್ಕೆ ಹೋಗುತ್ತಾಳ ಆ ರಾತ್ರಿನೇ ಹುಡುಗನ ಸಾವ ಭಗವಂತ ಬರದ. ಹೌದು 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 ಅವಾಗ ಆ ಹುಡುಗಿ ಅಪ್ಪ ಸಿಟ್ಟಿ ಬಂದ. ಹ್ಯಾಂಗ್ರಿ ಶರಣರ? ಹೌದಾ ಇದೇನ ದಂದ ವ್ಯಾಪಾರ ಮಾಡಿರಿ? ಹೌದಪ್ಪ ಹೋರಿ ನಾನು ಹುಡುಗಿ ಕುಡಾಲಲ್ಲಗತ್ತ. ಹೌದು ಹೌದು ಹುಡುಗಿ ಕುಡಾಲ ಇದು ಮುರಿತ ತಿಳ್ಕೊರಿ ಹೋರಿ ಅಂದ. ಎಲ್ಲರ ಮುಖ ಸಣ್ಣ ಇತ್ತು. ಮನೆಯಂದು ಹೋಗುವಾಗ ದೊಡ್ಡ ಮನೆ ರೀ. ಹುಡುಗ ಹೊಳ್ಳಿ ನಿತ್ತು ತನ್ನ 2 ಚಪ್ಪಲ್ ಹಾಕೋತಿದ್ದ. ಮ್ಯಾಗಿಂದ ಹುಡುಗಿ ನೋಡಿದ್ರು. ಹೌದು ಲಗ್ನ ಆಗ ಹುಡುಗ ಹೌದು ಹೋಗುವಾಗ ಹುಡುಗ ನಗು ಮುಖದಿಂದ ಮನ್ಯಾಗ ಹೋಗ್ಯಾನ. ಹೊಳ್ಳಿ ಹೋಗುವಾಗ ಸಣ್ಣ ಮುಖ ಆಗ್ಯದ. ಅಂದ್ರೆ ನಮ್ಮಪ್ಪ ಏನೋ ಕೊಡಲ್ಲ ಅಂದಂಗೆ ಕಾಣಿಸ್ತಾನಂತೇಳಿ ಹುಡುಗಿ ಅವಸರದಿಂದ ತೆಳಗಿಳಿದಳ್ರಿ. ಹೌದು ಹೌದು ಇಳಿದು ಕೇಳ್ತಾಳ ಅಪ್ಪಗ, ಹೌದಾ ಏನಪ್ಪ ಬೀಗರು ಬಂದಿರೇನು? ಬಂದಿರು. ಎಲ್ಲ ಮಾತಾಡಿದ್ರು. ಏನು ಕುಡ್ತಂದೇನು ಒಲ್ಲಂದಿ? ಅವಾಗ ಯಾನ ತಂಗಿ ಕ್ಯಾನ್ಸಲ್ ಮಾಡಿದಂದ. ಹೌದು ಹೌದು ಕುಡಂಗಿಲ್ಲ ಅಂತ ಹೇಳಿದ. ಯಾಕತೆ ಕೇಳದ ಬಳಕ ಯಾವ ದಿನ ನಿನ್ನ ಲಗ್ನ ಆಗುತ್ತದ ಆ ದಿನ ಹುಡುಗನ ಸಾವ ಬರ್ತದ. ಹೌದು ಹೌದು ಅದಕ್ಕೆ ಕೊಡಲ್ಲ ಅಂದಿದ. ಅಂದ ಬಳಕ ಅಪ್ಪಗೆ ತಿಳುವಳಿಕೆ ಮಾತು ಹೇಳ್ತಾಳ. ಮಗಳಿದ್ದಕ್ಕೆ ನೋಡ್ರಿ ಹ್ಯಾಂಗ ಹೇಳ್ತಾಳ. ಹ್ಯಾಂಗ ಹೇಳ್ತಾಳ್ರಿಪ್ಪ? ಯಪ್ಪ ಹಣಿ ಹಣಿ ಬಡ್ಕೋಲ್ ಏನಂದಳಕ್ಕಿ. ಹೌದು ಹೌದು ನಾವು 7 ಮಂದಿ ಅಕ್ಕ ತಂಗಿಯರಿದ್ದೆವು. ಹೌದಾ ನಮ್ಮ ಭೋಗದಾಗ ನೋಡ್ರಿ ಕಂಕಣ ಭಾಗ್ಯನೇ ಇಲ್ಲತ್ತೇಳಿ ನಾವು ತಿಳ್ಕೊಂಡಿದ್ದೆವು. ಹೌದು ಹೌದು ನಮ್ಮ ಭೋಗದಾಗ ನಮಗ ಮುತ್ತೈತನೇ ಇಲ್ಲತ್ತೇಳಿ ನಾವು ತಿಳ್ಕೊಂಡಿದ್ದೆವು. ಒಂದು ಗಳಿಗೆ ಹಾಕಿರ್ಲಿ ನನಗೆ ಮುತ್ತೈತನ ಸಿಗ್ತದ ಅಂದ್ರೆ ಇದಕ್ಕೆ ದೊಡ್ಡ ಭಾಗ್ಯ ಯಾವುದು? ಲಗ್ನ ಮಾಡಂತ ಹೇಳ್ತಾಳ ಬಂಧುಗಳೇ. ಹೌದು 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 ನೋಡ್ರಿ ಇಸ್ಲಾಮ ಧರ್ಮದಾಗ ಜಗತ್ತದಾಗ ಆಗೋದು ಪಾವಡದ. ಹೌದು ಹೌದು ಮುಂದ ಲಗ್ನ ಯಾಕಾಗಲಿ ಕುಡ್ತೇಳಿ ಮತ್ತೆ ಕರೆಸಿದ್ರು. ವೈಭವದಿಂದ ಲಗ್ನ ಐತ್ರಿ. ಹೌದು ವೈಭವದಿಂದ ಲಗ್ನ ಆಯ್ತು. ಲಗ್ನ ಆದ ಬಳಕ ಬೇವ್ರಿಗೆ ಅಂತ ಊರಾಗ ಒಬ್ಬ ಬಾವ ಫಕೀರ್ ಇದ್ರು. ಹೌದು ಹೌದು ದಿನಂಪ್ರತಿ ಅದು ಟೋಕ್ರಿ ಅಂತೇಳಿ ಕರೀತಾರಲ್ರಿ. ಹೌದು ಆ ಟೋಕ್ರಿ ತಗೊಂಡು 1-2-3 ಊರಿಗೆ ಹೋಗಿ ಬೇಡ್ಕೊಂಡು ಬಂದ್ರೆ ಮನ್ಯಾಗ ಹೆಂಡ್ರು ಮಕ್ಕಳು ಹೊಡಿ ತುಂಬತಿತ್ತು, ಇಲ್ಲದ್ರ ತುಂಬತಿತ್ತಲ್ಲ. ಹೌದು ಹೌದು ಅಂತ ಪರಿಸ್ಥಿತಿ. ಹೌದು 2 ಊರೆಲ್ಲ ತಿರುಗಾಡದ. ಕರೆ ಟಕೋರಿ ಒಳಗೆ ಯಾರೂ ನೀಡ್ಲಿಲ್ಲ. ಹೌದು ಇನ್ ಹಾಗ ಮಾಡೋದು ಅಂತೇಳಿ ದಿಂಗ್ ವರದು ಬೇವ್ರಿಗೆ ಹೋಗ್ಬೇಡ್ದು. ರಾತ್ರಿ 10 ಗಂಟೆ ಟೈಮ್ ಆಗ್ಯದ. ಹೌದು ಹೆಂಡ್ರು ಮಕ್ಕಳು ನಾನು ಹಾದಿ ಕೈಲಿಗತ್ತಾರ ಏನಂತೇಳಿ ನನ್ನ ಮುಖ ತೋರಿಸ್ಲಿ ಅಂತೇಳಿ ಸಂಕದ ಊರ ಹಣಮಪ್ಪನ ಗುಡಿಯಾಗ ಬಂದು ಕೂತ. ಹೌದು 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 ಅದೇ ದಿನ ಯಾರ ಲಗ್ನ ಆಗ್ಯದ? ಯಾರ್ದು? ಈ ಊರ ಒಳಗ ಅದ್ಯಾನ ಹುಡುಗನ ಸಾವು ಬರ್ದಿತ್ತು ನೋಡ್ರಿ. ಹೌದು ಆ ಹುಡುಗನ ಲಗ್ನ ಆಗ್ಯದ. ಹೌದು ರಾತ್ರಿ 10 ಗಂಟೆ ಟೈಮ್ ಆಗ್ಯದ. ಹೌದು ಹಿಂದಕ್ಕೆ ಇಸ್ಲಾಮ ಧರ್ಮದ ಪದ್ಧತಿ ಇತ್ತು. ಏನಿತ್ತು ಪದ್ಧತಿ? ಯಾರ ಮನ್ಯಾಗ ಲಗ್ನ ಆಗ್ತದ ಇಸ್ಲಾಮ ಧರ್ಮದೊಳಗ ಅವ್ರ ಮನಿ ಹಿಡಿದು ಹಣಮಪ್ಪನ ಗುಡಿತನ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಗಾಣದ ದೀಪ ಹಚ್ತಿದ್ರು. ಹಣಮಪ್ಪನ ಗುಡಿತನ. ಹೌದು ಹೌದು ಈಗ ಬಂದಾಗ್ಯದ ಪದ್ಧತಿ. ಹೌದು ಗಾಣದ ದೀಪ ಹಚ್ಚೋದು ಆ ಏನ ಬಾವ ಫಕೀರ್ ಸಾಬ್ರಿದ್ರು ನೋಡ್ರಿ. ಹೌದು ಅವ್ರು ನೋಡಿದ್ರು. ಹೌದು ಈ ಮನ್ಯಾಗ ಲಗ್ನ ಆಗ್ಯದ ಅಂದ್ರೆ ಈ ಮನ್ಯಾಗ ನನಗೆ ಏನಾರ ಸಿಗ್ತದ ನನ್ನ ಟಕೋರಿ ಒಳಗ ನನ್ನ ಹೆಂಡ್ರು ಮಕ್ಕಳು ಉಪವಾಸ ಸಾಯಂಗಿಲ್ಲ ಅಂದ್ರು. ಹೌದು ಹೌದು ಹುಡುಗಿಗೆ ಗೊತ್ತಿತ್ತು ನನ್ನ ಗಂಡ ಇವತ್ತು ಸೈತನ ಅನ್ನೋದು. ಹೌದು ಆ ದಿನ ಹುಡುಗಿಗೆ ಶಾಂಗಿ ಹಾಲ ತುಪ್ಪ ಸಕ್ಕರೆ ಉಳ್ಳುಕ್ ಕೊಟ್ರು. ಹೌದು ಹುಡುಗ ಆನಂದದಿಂದ ಊಟ ಮಾಡದ. ಕರೆ ಹುಡುಗಿ ತಾಟಿನಾಗ ಏನು ಇತ್ತು? ಹುಡುಗಿ ಅಂದಳು ನಾ ಏನಂತೇಳಿ ಊಟ ಮಾಡ್ಲಿ? ಹೌದು ನನ್ನ ಮುತ್ತೈತನ ಭಾಗ್ಯ ಕಡೆದದ. ನನ್ನ ಗಂಡ ಅಗಲವದಾನ. ಹೌದು ಆನಂದದಿಂದ ಊಟ ಮಾಡ್ಲಿ? ಹೌದು ಏನು ಊಟ ಮಾಡ್ಲಿ ಅಂತೇಳಿ ಅದೇನು ಶಾಂಗಿ ಊಟ ಇತ್ತು. ಊಟ ಮಾಡ್ಲಾರ್ದೆ ಹೆಣ್ಮಗಳು ಮಾಡದಾಗ ತೆಗೆದಿಟ್ಟಿಳು. ತಾಟ ತೆಗೆದಿಟ್ಟಳು. ಈ ಬಾವ ಹಾದ ನೋಡ್ರಿ ಫಕೀರ್ ಸಾಬ್ರ ಅವ್ರ ಮನಿಗೆ. ಹೌದು ಏನಂತ ಹೇಳಿದ್ರು? ಏನಂದ್ರು? ಅಲ್ಲಾಕೆ ಕಟೋರಿ ಮೇ ಕ್ಯಾತೋ ದೇತೋ ಭಗವಾನ್ ಆಪ್ಕ ಭಲಾ ಕರೆಗ ಅಂತ ಹೇಳ. ಹೌದು 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 ನೋಡ್ರಿ ಆ ಯಾಳೆಗ ಹೆಣ್ಮಗಳ ಮೈಯೆಲ್ಲ ಬುರುಕ ಹಾಕೊಂಡಿಳು. ಹೌದು ಕೈಗೆಲ್ಲ ಮೆಹಂದಿ ಹಚ್ಚೋದಿತ್ತು, ಮದರಂಗಿ ಹಚ್ಚೋದಿತ್ತು, ನಕ್ ಪಲಿಸ್ ಹಚ್ಚೋದಿತ್ತು. ಕೈ ಅಟ್ಟೆ ಕಾಣ್ತೀವಿ. ಹೌದು
ಹೆಣ್ಮಗಳು ಕೊಳ್ಳಾಗ ಏನ್ ತಳಿ ತದಿಟ್ಟು ಕಾಣುತ್ತಿತ್ತು. ಹೌದು. ಆ ಬಾವಾಗ ಸ್ವಂತ ಅದೇ ಹೆಣ್ಮಗಳನ್ನ ಏನು ಮಾಡಿದಳು, ತನ್ನ ಪಾಲಿನ ಏನು ಊಟ ಉಳಿದಿತ್ತು ನೋಡ್ರಿ, ಆ ಮಾಡದಂದ ಊಟ ತಗೊಂಡು ಅವನ ಟಕೋರಿ ಒಳಗೆ ನೀಡ್ತಾಳ. ಕೈಗೆ ಮದರಂಗಿ ಹತ್ತದ ಅಟ್ಟೆ ಕೂನ್ ಹಿಡ್ದವ. ಹೌದು ಹೌದು. ಅವ ಏನು ತಿಳ್ಕೊಂಡ ಫಕೀರ್ ಸಾಬ್ರು, ಏನಂದ್ರು? ಈ ಹೆಣ್ಮಗಳದೇ ಲಗ್ನ ಆದಂಗೆ ಕಾಣಿಸ್ತಾಳ, ಈಕಿನ ನಮಗೆ ಊಟಕ್ಕೆ ನೀಡ್ಯಾಳ. ಹೌದು ಹೌದು ತಿಳ್ಕೊಂಡ್ರು. ಹೌದು. ಅದನ್ನ ಟಕೋರಿ ತಗೊಂಡು ಬೆವರಿಗಂತ ಊರಿಗೆ ಹೋದ. ತನ್ನ ಹೆಂಡ್ರು ಮಕ್ಕಳು ಹಾದಿ ಕೈಲಿಗಿತ್ತೀವಿ ಕೆಟ್ಟ ಉಪವಾಸ. ಹೌದು. ಎಲ್ಲರೂ ಕೂಡಿ ಊಟ ಮಾಡ್ತಾರ. ಇವತ್ತಿದ ಅಡಿಗೆ ಎಲ್ಲಿದ ತದ್ದು ಎಟ್ಟು ಅನ್ನೊಂದು ಎಷ್ಟು ಸ್ವಾದದ ಅಂತೇಳಿ ಹೆಂಡ್ರು ಮಕ್ಕಳು ಮಾತಾಡ್ತಾರ. ಹೌದು ಹೌದು. ಪಂಚಾಮೃತ ಅಡಿಗೆ, ಪಂಚಾಮೃತ ಅಡಿಗೆ ಹತ್ತಲಗತ್ತು ಎಲ್ಲಾರು ಊಟ ಮಾಡಿದ್ರ ಖರೆ ಟಕೋರಿ ಒಳಗಿಂದ ಅನ್ನೇ ಕಪ್ಪಾಗಲಿಲ್ಲ, ಹ್ಯಾಂಗದ ಹಂಗೆ ಕಾಣಿಸಲಗತ್ತು. ಹೌದು ಹೌದು. ಇದು ಯಾರ ನೀಡ್ಯಾರ ಅಂತೇಳಿ ಹೆಂಡ್ರು ಮಕ್ಕಳು ಕೇಳ್ತಾರ. ಹೌದು. ಅವಾಗ ಏನ್ ಹೇಳ್ತಾರ್ರಿ, ಏನ್ ಅಂದ್ರು? ಸಂಕ ಅಂತ ಊರ ಒಳಗ ಇಸ್ಲಾಮ ಧರ್ಮದ ಒಂದು ಮನಿ ಒಳಗ ಲಗ್ನ ಆಗ್ಯಾದ. ಹೌದು. ಒಬ್ಬಾಕಿ ಹೆಣ್ಮಗಳು ನನಗ ನೀಡ್ಯಾಳ. ಹೌದು. ಏನು ನೀಡ್ಯಾಳ? ಒಬ್ಬಾಕಿ ಹೆಣ್ಮಗಳು ನೀಡ್ಯಾಳ. ಹೌದಾ? ಖರೆ ಆ ಹೆಣ್ಮಗಳು ನೀಡುವಾಗ ಆಕಿನ ಕೈ ನೋಡಿದ, ಕೈ ಎಲ್ಲ ಮದರಂಗಿ ಹಚ್ಕೊಂಡು ಹಾಕಿದಳು. ಆ ಹೆಣ್ಮಗಳದೇ ಲಗ್ನ ಆದಂಗೆ ಕಾಣಿಸ್ತದಂದ. ಹೌದು ಹೌದು ಹೌದು. ಅವಾಗ ಹೆಂಡ್ರು ಮಕ್ಕಳ ಆಶೀರ್ವಾದ ಏನ್ ಕೊಡ್ತಾರ್ರಿ? ಏನ್ ಕೊಟ್ರು? ನಮ್ಮ ಹೊಟ್ಟೆ ತುಂಬಾ ಅನ್ನ ಕೊಟ್ಟಂತ ಮುತ್ತೈದಿ ಯಾವಕ್ಕೆದಾಳ ನೋಡು. ಹೌದು. ಆ ಹೆಣ್ಮಗಳು ಕೊಳ್ಳನ ತಾಳಿ ಉಕ್ಕಿಂದಾಗಿ ಉಳಿಲತ್ತೇಳಿ ಆಶೀರ್ವಾದ ಕೊಡ್ತಾರ ಬಂಧುಗಳೇ, ಆಶೀರ್ವಾದ ಕೊಡ್ತಾರ. ಹೌದು 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 ಹೌದು. ಹಣಿ ಬಾರಿ ಏನ ಬರ್ದಾರ, ಯಾ ದಿನ ಹೆಣ್ಮಗಳು ಕೂಡ ಕೇಳ ಆ ದಿನ ಗಂಡನ ಸಾವದ. ಹೌದಾ? ಇವ್ರಲ್ಲಿ ಆಶೀರ್ವಾದ ಏನು ಕೊಟ್ಟಾರ? ಉಕ್ಕಿಂದಾಗಿ ತಾಳಿ ಉಳಿಲತ್ತೇಳಿ. ಆಕಿನ ಕೊಳ್ಳನ ಮುತ್ತೈತನ ತಾಳಿ ಏನದ ಅದು ಉಕ್ಕಿಂದಾಗಿ ಉಳಿಲತ್ತೇಳಿ ಇವ್ರು ಆಶೀರ್ವಾದ ಕೊಟ್ಟಾರ. ಹೌದು ಹೌದು. ಹ್ಯಾಂಗ ಮಾಡುದ್ರಿ? ನಬಿ ಸಾಬ್ ಶರಣರ ಮಾತು ಸುಳ್ಳಾಗುತ್ತದ, ಇವ್ರ ಮಾತು ಸುಳ್ಳಾಗುತ್ತದ? ಹೌದು ಹೌದು. ಮುಂದೆ ಏನಾಯ್ತು, ಎರಡು ಸತಿಪತಿ ಕೂಡಿಸಿದ್ರು. ಇಸ್ಲಾಮ ಧರ್ಮದ ಪದ್ಧತಿ ಅದ. ಹೌದಾ? ಅಬು ಸ್ವಲಿ ಶರಣ ಆಶಾದಿಬಿದಿಂದ ಬಂದದ. ಯಾವ ದಿನ ಲಗ್ನ ಆಗುತ್ತದ ಅದೇ ದಿನ ಇಸ್ಲಾಮ ಧರ್ಮದಲ್ಲಿ ಮಧುರು ರಾತ್ರಿ ಐತೆ ಗಂಡ ಹೆಂಡತಿಗೆ ಕೂಡಿಸ್ತಾರ. ಹೌದು ಹೌದು. ಇದು ಬಂದದ ಯಾರದಿಂದ? ಅಬು ಸ್ವಲಿ ಶರಣ ಆಶಾದಿಬಿ. ಹೌದು. ಅವ್ರ ಹೊಟ್ಟಿಲೆ ಮೈಬೂಸುಬಾನಿ ಹುಟ್ಟಿ ಬಂದನ. ಮುಂದಿನ ಸಂಧಿಗೆ ಹೇಳೋದ ಕತಿ. ಹೌದು ಹೌದು. ಅದಕ್ಕೆ ಈ ಕತಿ ಕೇಳ್ರಿ. ಹೌದಾ? ಮುಂದೆ ಇಬ್ರು ಗಂಡ ಹೆಂಡತಿ ಕೂಡಿದ್ರು. ಇನ್ಕೆ ಎಲ್ಲಾ ಮಂದಿ ಊರನವ್ರು ಹುಡುಗ ಸತ್ತನತ್ತೆ ತಿಳ್ಕೊಂಡ್ರು. ಹೌದು ಹೌದು. ಮುಂಜಾನೆ 8 ಟೈಮ್ ಆಗ್ಯದ. ಹೌದು. ಏನಕ್ಕೆ ಮಂದಿ ಪಿಂಜರ ತಗೊಂಡ ಬಂದಾರ. ಹೌದು. ಏನಕ್ಕೆ ಮಂದಿ ಮಣ್ಣಿನ ಗಡಿಗೆ ತಂದಾರ. ನೀರು ತುಂಬಿ ನೀರು ಕುಳ್ಳಿ ಕಾಸಬೇಕು, ಏನು ಅವನಿಗೆ ಒಯ್ದು ಅಂತ್ಯ ಸಂಸ್ಕಾರ ಮಾಡ್ಬೇಕಂತೇಳಿ. ಹೌದು. ಎಲ್ಲ ಮನಿ ಮುಂದೆ ಮಂದಿ ಕೂಡ್ಯದ. ಹೌದು. ಬಾಗಲ ತೆಗೆದು ಆ ಯಾನ ಗಂಡಸ ಮಗ ಆಯ್ತು ನೋಡ್ರಿ. ಹೌದು. ಅವ ಬೈಲ್ ಕಡೆಗೆ ಹೊಂಟತ್ರಿ. ಹೌದು ಹೌದು. ಎಲ್ಲರಿಗೂ ಚಿಂತೆ ಆಯ್ತಾ, ಸತ್ತನತ್ತೆ ತಿಳ್ಕೊಂಡಿದ್ದೇವ ಎಚ್ಚರನಲ್ಲಿ ಇವ. ಹೌದು ಹೌದು. ಇವ ಸತ್ತಿಲ್ಲಲ್ಲ. ಹೌದಾ? ಪೈಗಂಬರ್ ಶರಣರು ಸುಳ್ಳು ಹೇಳಿದ್ರು ಕಾಣಿಸ್ತದ. ಪೈಗಂಬರ್ ಶರಣರಿಗೆ ತಗೊಂಡು ಬರೀ ಅಗಸ್ಯಾಗ ಅಂದ್ರು. ಹೌದು ಹೌದು. ಪೈಗಂಬರ್ ಶರಣರಿಗೆ ತಂದ್ರ ಅಗಸಿ ಒಳಗ ಏನ್ರಿ ನಬಿ ಸಾಬ್ ಶರಣರ? ಹೌದಾ? ಏನ್ ಹೇಳಗತ್ತೀರಿ? ಹುಡುಗನ ಸಾವತ್ ಹೇಳಿ. ಹುಡುಗನ ಸಾವ ಯಾವಾಗ ಹುಡುಗನ ಲಗ್ನ ಆಗುತ್ತದ ಆ ರಾತ್ರಿ ಹುಡುಗನ ಸಾವ ಅಂತ ಹೇಳಿದಿ. ಹುಡುಗರ ಬೈಲ್ ಕಡೆಗೆ ಹೋಗ್ಯಾನ. ಹೌದು. ಏನ್ ಹೇಳಗತ್ತೀರಿ ಅಂದ ಬಳಕ ಅವಾಗ ಶರಣರು ಹೇಳ್ತಾರ, ಏನಂದ್ರು? ಇದ್ರ ಭಾನ್ಸ್ಗಾಡಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರು. ಹೌದು ಹೌದು. ಇದ್ರ ಮರಮಾದಿ ಯಾರೇ ಅದ? ಬೆವರಿಗೆ ಊರಾಗ ಒಬ್ಬ ಫಕೀರನ ಅವನಿಗೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ಅವ್ರು. ಹೌದು ಹೌದು. ಅವ್ರಿಗೆ ತಂದ್ರು. ಹೌದು. ಏನಪ್ಪ ಏನಂದಿದಿ? ಹೌದು. ರಾತ್ರಿ 10 ಗಂಟೆ ಟೈಮ್ ಆಗಿತ್ರಿ. ಊಟಕ್ಕೆ ಏನಿದ್ದಿತ್ತಲ್ಲ ಅವ್ರ ಮನೆಗೆ ಹೋಗಿ ನಾವು ಊಟ ತಗೊಂಡಿದ್ದ. ಮನೆ ಒಳಗ ಸತಿಪತಿ ಎಲ್ಲರೂ ಕೂಡಿ ಊಟ ಮಾಡಿದೆವು. ಯಾರು ನಮಗ ಅನ್ನ ನೀಡ್ಯಾರ ಆ ಮುತ್ತೈದಿ ಕೊಳ್ಳನ ಏನ ತಾಳಿ ಅದ ಅದು ಉಕ್ಕಿಂದಾಗಿ ಉಳಿಲತ್ತೆ ಆಶೀರ್ವಾದ ಮಾಡಿದೇವ್ ಅಂತ ಹೇಳಿದ್ರು. ಹೌದು ಹೌದು. ಆಶೀರ್ವಾದ ಪ್ರತಿಫಲ ಹುಡುಗನ ಸಾವ ದೂರ ಆಗ್ಯದ ಅಂತ ಹೇಳ್ತಾರ ಬಂಧುಗಳೇ. ಹೌದು ಹೌದು. ಜಗತ್ತದಾಗ ಇಂತ ಇಸ್ಲಾಮ ಧರ್ಮದಾಗ ಆಗುದ ಪಾವಾಡದ. ಹೌದಾ? ಕರಜಿಗೆ ತಂಗಿ ಇಂಥದ್ದು ಮಾತಾಡ್ಬೇಕಂದ್ರೆ ಪಿಂಟು ಅಣ್ಣನ ಸಂಗಟ ಭಾಳ ಬೇಕು ಯವ್ವ. ಹೌದು ಹೌದು. ನೀ ಏನು ಮಾತಾಡ್ದಿ? ಏನ್ ಮಾತಾಡಿದ್ರು? ಪಟ್ಟಿ ಅಂಗಡಿ ಪಾರು ಅಂದ್ರೆ ಒಟ್ಟಿಲಿ ಸಂಕದಾಗ ಒಟ್ಟು ಮಂದಿಗೆ ದಾರು ದುಕಾನಿ ಇಡು ಅಂತ ಹೇಳ್ತೀನಿ. ಒಟ್ಟು ಇಂಥದೇ ನಿಂದು. ಹೌದು. ಮತ್ತೇನಂತ ಹೇಳ್ತಿ? ಒಳ್ಳೆಯವರು ಸಂಘ ಮಾಡತ್ ಹೇಳ್ತಿ. ನೀ ಬಂದರೆ ಬೋಧನೆ ಏನು ಕೊಟ್ಟಿ? ದಾರು ದುಕಾನ. ಹೌದು. ಪಟ್ಟಿ ಅಂಗಡಿ ಪಾರೊತ್ತ ಇಟ್ಟಿದಿ ದಾರು ಹೊತ್ತು ನೋಡಿದು. ಹೌದು ಹೌದು. ನೋಡು ನಿಮಗೊಂದು ಮಾತು ಹೇಳ್ತ ತಂಗಿನ, ನಿನಗತ್ತೇಳಿ ನಿನಗೆ ಅಟ್ಟಿ ಹೇಳಂಗಿಲ್ಲ. ಹೌದು. ಹ್ಯಾಂಗ್ರಿಪ್ಪ ಮಾತ? ಇದು ಬ್ರಹ್ಮ ವೇದಿಕೆ ಕರೆದಾರ. ಹೌದು. ನಾವು ಬಾಯಿದಿಂದ ಒಳ್ಳೇದೇ ನುಡಿಬೇಕಾಗ್ಯದ. ಹೌದು. ಸತ್ಯ ಶುದ್ಧರ ಮಾಡುವುದ ಪಾವಾಡ ನಮ್ಮ ಮುಖದಿಂದ ನಡೀತದ, ನಮ್ಮ ಮುಖದಿಂದ ಬರ್ತದ ಅಂದ್ರೆ ನಮ್ಮದೇನೋ ಪೂರ್ವ ಜನ್ಮದ ಪುಣ್ಯ ಅದ. ಹೌದು ಹೌದು. ಇಂಥ ಬ್ರಹ್ಮ ಸಭೆಯಲ್ಲಿ ನಿಮ್ಮಂತವ್ರು ಏನು ಚೂಡಿದಾರ್ ಕಂಪನಿಯವ್ರು ಇದ್ರಿ ನೋಡಿ ನೀವು. ಹೌದು. ಸಭದಾಗ ಕೈ ಎತ್ತಿ ಹೇಳ್ತ ಹಾಲು ಮತ ಸಿದ್ದಡಿಗೆ 11,000 ಯಾರು ಇದ್ರೆ ನಿಮ್ಮಂತ ಚೂಡಿದಾರ ಕಂಪನಿಯವ್ರ ಎತ್ತಂಗೆ ಸಭದಾಗ ಕೈ ಎತ್ತಿ ಹೇಳ್ತ ಮತ್ತ. ಹೌದು 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 ಹೌದು. ಇವತ್ತಿಗೆ ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತಾ. ಹೌದಾ? ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇಂಥದ್ದು ಕೆಟ್ಟದ್ದು ಮಾತಾಡಬೇಡ್ರಿ. ನಾನು ಅಂಶದ ಮುತ್ಯ ಮಾಳಿಂಗರನ ಕೀರ್ತಿ ಜಗತ್ತದಾಗ ಒಂದೊಂದು ನುಡಿಗಳು ಹೇಳಿದ್ರೆ ಜನ್ಮ ಉದ್ಧಾರ ಆಗ್ಬೇಕು. ಅಂಥದ್ದು ಕೀರ್ತಿ ಮಾಡ್ರಿ ಅವ್ವ. ಹೌದು 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 ಹೌದು.
ಅದಕ್ಕೆ ನಿನ್ನ ಅಣ್ಣ ಅಂತ ಹೇಳಿ ನಿನಗೆ ತಿಳುವಳಿಕೆ ಮಾತು ಹೇಳಗತ್ತಿದ. ಹೌದಾ? ಇನ್ನು ಮುಂದೆ ಎಲ್ಲೇರಿ ನಾ ಕೂಡದಂದ್ರೆ ಇದು ಪಟ್ಟಿ ಅಂಗಡಿ ಪಾರುಗ ಅಲ್ಲೇ ಬೆಂಕಿ ಹಚ್ಚಿವ ಈ ಕಡೆ. ಹೌದೌದು. ಆ ಪಟ್ಟಿ ಅಂಗಡಿ ಪಾರು ನನ್ನ ಬಲಿ ಬೇಡ. ಹೌದು. ಯಾನ್ ಇದ್ದದ ಒಳ್ಳೆ ಮಾತು ಹೇಳಿದೆ ಅಂದ್ರೆ ನನಗೆ ಹೌಸ್ ಆಗುತ್ತ ತಂಗಿ. ನೀ ಏನು ಮಾತಾಡ್ತಿ ನೋಡು. ಹೌದು. ಒಳ್ಳೆ ಹೌಸ್ ಆಗುತ್ತದ ಅಂತದ ಮಾತಾಡು. ಹೌದು ಹೌದು. ನಿನಗ ಒಂದು ಮಾತು ಕೆಟ್ಟದ ಅನಿಸ್ತು ನಿನ್ನ ಮನಸ್ಸಿಗೆ. ಹೌದು ಹೌದು. ಏನ್ ಅನಿಸ್ತು? ಏನ್ ಅನಿಸ್ತು? ಈಕಿ ಕರ್ಜಿಗೆ ಅಕ್ಕಿ ಅಲ್ಲ ಮೊದಲ ಅಂಕಲಿಗೆ ಅಕ್ಕಿ ಈಗ ಮಾಣಿಕ್ಯಾಳದಾಗ ಆಳನ ಪಿಂಟೋಣ ನೀನು ಕುಂಬಾರಿ ಸಂಘ ತಂದಿದೆ, ನೀನು ಆಳಿಗೆ ವಿದ್ಯೆ ತಂಗಿ. ಹೌದು. ಆಳಿಗೆ ಪಿಂಟು ಮಾಸ್ತರ್ನೇ ಹತ್ತಾರ, ನನಗೆ ಮತ್ತೊಂದು ಊರದವ್ರು ಅನ್ನಂಗಿಲ್ಲ. ಹೌದು ಹೌದು. ನಾ ಆಳಿಗೆ ಪಿಂಟು ಮಾಸ್ತರ್ನೇ ಹತ್ತಾರ, ನನ್ನ ಸಂಘ ಕುಂಬಾರಿದ ಇದ್ದುದೇ ಕರೆಯದ ನಾ ಮತ್ತೊಂದು ಬೋರ್ಡ್ ಮತ್ತೊಂದು ಊರದ ಜಗತ್ತದಾಗ ಮೆರಸವಲ್ಲ. ಹೌದಾ? ಅಂಶದ ಮುತ್ಯನ ಮಠ ಮನೆ ಒಳಗ 101 ಮಠ ಮನೆ ಒಳಗ ಶ್ರೇಷ್ಠ ಮಠ ಕುಂಬಾರಿಗೆ ಹೆಣಿಸಿದ ಮುತ್ಯನ ಮಠ ಅದ. ಆ ಸಿದ್ಧರ ವರಕರಣ ನನ್ನ ಮೆಗದ ತಿಳಿ ಭಂಡಾರದ ಕೀರ್ತಿ ನನಗೆ ಹೆಣಿಸಿದ ಮುತ್ಯನ ಜಗತ್ತದ ಹೊತ್ತ ಮೆರಸಲ್ಗತ್ತಿದ. ಹೌದು 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 ಹೌದು. ಕರ್ಸಿಗೆ ಅವ್ರದ್ದು ನಿಂದ ಏನು ಸಂಬಂಧ ಅದ ಅಂತೇಳಿ ನಾ ಈ ಸದ್ದು ನಿನಗೆ ವರಿ ಹಚ್ಚದಂದ್ರೆ ನೀ ಏನು ಹೇಳಕ್ಕಿ? ಅದು ನಿಂದ ತವ್ರ ಮನೆ ಅದೋ ಏನೋ ಗಂಡ ಮನೆ ಅದೋ ಅತ್ತೆ ಹೇಳಿ ಇಲ್ಲಿ. ಹೌದು ಹೌದು. ಇರ್ಲಿ, ಇನ್ನ ನಿನ್ನ ಲಗ್ನ ಆಗಿಲ್ಲ ತಂಗಿ, ಆ ಯಾವಾರಕ್ಕೆ ಬೆಳಿಬೇಡ. ಇವತ್ತು ನಾ ಮೂರು ಬಿಟ್ಟು ಮಾತಾಡ್ದಂದ್ರೆ ನೀವು ಇವ್ರು ಇಲ್ಲಿ ಏನಕ್ಕೆ ಮಂದಿ ಸಂಕದವ್ರು ಹಾರಿ ಲಕ್ಷ ಇಡ್ರಿ ಅವ್ರ ಮನೆಗೆ ಸೇರ್ತಾರೆ. ಈಗ ಮತ್ತೆ ನಾ ಮಾತಾಡ್ತಂದ್ರ ಹೌದಾ ಹನುಮಂತ ಎತ್ತರ್ಲಿ ಮಾತಾಡು. ಹೌದು ಹೌದು. ಒಬ್ಬೊಬ್ಬರಿಗೆ ನಿಮಗೆ ಕರಿ ಹರಿಲಿಗತ್ತಂದ್ರೆ ನೀವು ಒಬ್ರು ಟೇಜ್ ಮೇಲೆ ನಿಂದ್ರಂಗಿಲ್ಲ. ಮತ್ತೆ ಹೌದು ಹೌದು. ಈಗ ಮೊದಲೇ ವಿಷಯ ಹಿಂದಿನ ಅವತಾರ ಪಿಂಟು ಮಾಸ್ತರ್ಗೆ ತಗೋಬಿಡ್ಬೇಡ್ರಿ. ಜ್ಞಾನದಿಂದ ಬೆಕ್ಕಾದ ಬೈರಿ ನನಗೆ. ಹೌದಾ? ನಂದು ತಪ್ಪಿತ್ತಂದ್ರೆ ಅಣ್ಣನಿಂದ ತಪ್ಪದತ್ತೇಳಿ ನನ್ನ ಕಿವಿಗೆ ಹಳ್ಳ ಹಚ್ಚು. ಇವತ್ತು ನಂದು ತಪ್ಪು ಮಾತು ಹೋಗ್ಯದತ್ತೆ ಸಬದ ಕೈ ಎತ್ತಿ ಮಾತಾಡ್ತ. ಮತ್ತೆ ಹೌದು ಹೌದು. ಖರೆ ಮಾತ ಜ್ಞಾನದಾಗ ಚಿಲ್ಲರಿಸೆ ಆಗಿರಬಾರ್ದು. ಹೌದು. ನಾವೊಂದು ಮಾತು ಕೇಳಿದ ತಂಗಿ. ಹೌದು. ಗುರು ಇನ್ನೊಂದು ಶಿಷ್ಯ. ಹೌದು. ವಿಷಯ ನಡೆದ ನೀ ವಿಷಯ ಪಾಯ ಯಾವಾಗ ಹಿಡಿದು ಮಾತಾಡ್ತೈತೆ ಕೇಳ್ದನ. ಹೌದಾ? ಗುರು ಮಠ, ಶರಣರ ಮಠ, ಆರೂಢ ಮಠ ಇದು ಅಲ್ಲದು. ಹೌದು. ಗುರು ಸಂಸ್ಕೃತಿ, ಶರಣ ಸಂಸ್ಕೃತಿ, ಆರೂಢ ಸಂಸ್ಕೃತಿ, ಹಿಂಗ ಸಂಸ್ಕೃತಿದ ಪ್ರಕಾರ ಅವು. ಹೌದು. ನೀ ಮಠಕ್ಕೆ ಒಯ್ದು ಹಚ್ಚಲಗತ್ತಿ. ಮತ್ತ ನಾವು ಆರೂಢ ಮಠದವ್ರಿಗೆ ಗುರು ಮಾಡ್ಕೋಬೇಕತ್ತ, ಮತ್ತ ಅವ್ರಿಬ್ರಿಗೆ ಮಾಡ್ಕೋಬೇಡ ಅಂದಂಗ ಐತಲ್ಲ ನಿನ್ನ ಮಾತು ಕೇಳಿದ್ರ. ಹೌದು ಹೌದು. ಹೌದಾ? ಈಗ ನಿನಗೆ ಒಂದು ಮಾತು ಕೇಳ್ತ. ಏನ್ ಕೇಳುದು? ಬೀರ ದೇವರಿಗೆ ಗುರು ಮಾಡ್ಕೊಂಡ ಸಿದ್ಧ ಹಳೆಂಗರಾಯ ಮುತ್ಯ ಯಾವ ಮಟ್ಟಕ್ಕೆ ಸಂಬಂಧ? ಏನು ಆರೂಢ ಮಠದವನೇ ಇದ್ದ ಬೀರ ದೇವ್ರ ಮುತ್ಯ? ಹೌದಾ? ಇದು ಹೇಳು. ಹೌದು. ಏ ತಂಗಿ, ಹೆಜ್ಜೆ ಹೆಜ್ಜೆ ಹಿಡಿತ ನಿನ್ನ ವಿಷಯ. ಹೌದು ಹೌದು. ಇದು ಸಂಸ್ಕೃತಿ, ಗುರು ಸಂಸ್ಕೃತಿ, ಆರೂಢ ಸಂಸ್ಕೃತಿ, ಶರಣ ಸಂಸ್ಕೃತಿ, ಹಿಂಗ ಪ್ರಕಾರಗಳದಾವ. ಹೌದೌದು. ನೀ ಏನು ಮಾತಾಡ್ತಿ ನೋಡು. ಹೌದಾ? ಸುಮ್ ಯಾರೇ ಮಾತಾಡೋದು ತಂದು ಇಲ್ಲಿ ನನ್ನ ಮುಂದೆ ವಿಷಯ ಹೊಸದಾಗಬೇಕು. ನೀ ಏನಂದಿ? ಗುರುವಿನ ಹೆಂಡತಿ ಮ್ಯಾಗ ಶಿಷ್ಯ ಇದ್ದವ ಚಂದ್ರ ಮನಸ್ಸು ಮಾಡದತ್ತ. ಹೌದು. ಇದು ಪಿಂಟು ಮಾಸ್ತರ್ ಮುಂದೆ ಅನಾದಂದಿದೆ. ಮತ್ತೊಮ್ಮೆ ಎಲ್ಲೇರಿ ಮಾತಾಡಿದೆ ಅಂದ್ರೆ ನಿನಗೆ ದಿಕ್ಕು ತೆಪ್ಪಿಸ್ತು. ಮತ್ತೆ ಹೌದಾ? ಇದು ತಪ್ಪ ವಿಷಯ. ಹೌದಾ? ಗುರುವಿನ ಬಳಿ ವಿದ್ಯೆ ಕಲಿತಿದ ಚಂದ್ರ. ಹೌದಾ? ವಿದ್ಯೆ ಪಥಪೂರ್ಣ ಆಯ್ತು. ಆಯ್ತು. ಆ ಸಮಯದಾಗ ಗುರುವಿಗೆ ಗುರು ಕಾಣಿಕೆ ಏನು ಬೇಕಂತೇಳಿ ಕೇಳದ ಚಂದ್ರ. ಹೌದು. ಅವಾಗ ಚಂದ್ರಗ ಗುರು ಹೇಳ್ತಾನ, ನನಗೇನು ಬೇಡ, ಗುರು ಮಾತಾದಾಳ ನಿನ್ನ ತಾಯಿ. ಹೌದು. ಹೋಗಿ ಆಕಿ ಏನು ಬೇಡ್ತಾಳ? ತಾರಾ ಹಿಡಿದು ಕೊಡು. ಹೌದು ಹೌದು. ಹೋಗಿ ಗುರುವಿನ ಹೆಂಡತಿ ಬೃಹಸ್ಪತಿ ಹೆಂಡತಿ ತಾರಾನ ಬಲಿ ಹಾದ. ಗುರುವಿನ ಬಲಿ ವಿದ್ಯಾ ಕಲ್ತಿದ. ವಿದ್ಯಾ ಪಥಪೂರ್ಣ ಆಗ್ಯದ. ಏನು ಬೇಕು ಹೇಳ್ರಿ ನಾ ಕೊಡ್ತಾ ಅಂದ ಬಳಕ ಗುರುವಿನ ಹೆಂಡತಿ ತಾರಾ ಸೀರ್ಯಾಕಿ ಸಣ್ಣ ಮಗ ಚಂದ್ರನ ಮ್ಯಾಗ ಮನಸ್ಸು ಮಾಡಿ ನೀನೇ ಬೇಕು ನನಗತ್ತೇಳಿ ಚಂದ್ರಗ ಕೂಡಿ ಕೆಟ್ಟಕ್ಕಿದ್ದೆ ಹುಚ್ಚಿ. ಹೌದು 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 ಹೌದು. ಇಲ್ಲಿ ನನ್ನ ಮುಂದೆ ಹಾವರಾಟ ಆಡಿಸಲ್ತಿದ್ದೀನಿ. ಹೌದು ಹೌದು. ನೋಡಿ ಹೆಂಗ್ ಕುಣಿತಾನೆ. ಇದು ಹಿಂದ ಮರು ಬೇರೆ ಅದ. ಹೌದು. ತಾರಾ ಚಂದ್ರನ ಮ್ಯಾಗೆ ಮನಸ್ಸು ಯಾಕೆ ಮಾಡ್ತಾಳೆ? ಇದು ಎಲ್ಲಾರು ಯಾರು ಹೇಳಿಲ್ಲ, ಹೇಳ್ತ ಕೇಳ್ರಿ. ಹೌದಾ? ಗುರುವಿನ ಹೆಂಡತಿ ತಾರಾ ಚಂದ್ರಿಗೆ ಯಾಕೆ ಮನಸ್ಸು ಮಾಡಿದಳು? ಯಾಕೆ ಮಾಡಿದಳು? ಗುರು ಇದ್ದಂತ ಬೃಹಸ್ಪತಿಗೆ ಹೇಳ್ತಾಳ. ಹೌದಾ? ಬೃಹಸ್ಪತಿ ತಮ್ಮನ ಹೆಂಡತಿ ಸಂಗಾಟ ಗುರುವಿನ ಸಂಗಿತ್ತು. ಹೌದು ಹೌದು. ಬೃಹಸ್ಪತಿ ಏನು ತಮ್ಮಿದ್ದು ನೋಡು. ಹೌದಾ? ತಮ್ಮನ ಹೆಂಡತಿ ಸಂಗಟ ಗುರುವಿನ ಸಂಗಿತ್ತು. ಅಕ್ಕಿಗೆ ಬಿಡು ಅಂದ್ರೆ ಬಿಲ್ಡಾರ್ ಕಾಲಾಗ ಈಕಿ ಚಂದ್ರನ ಮ್ಯಾಗ ಮನಸ್ಸು ಮಾಡು ಯಾಳೆ ಬತ್ತ ಹುಚ್ಚಿಗಳೇ. ಹೌದು 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 ಹೌದು. ಹಿಂಗ 18ರದಾಗ ಹೇಳ್ತದ ಇದು. ಹೌದಾ? ನಾವು ಹೇಳುದಿಲ್ಲ. ಅಲ್ಲಿ ತನ ಹೋಗ್ಬೇಡವ. ಅಟ್ಟ್ಯಾನ ನೀನ್ ಅಟ್ಟು ಇಶಾಡ್ದಕ್ಕಿಲ್ಲ. ಹೌದು. ಅಟ್ಟು ಗುಂಬಿಗೂ ನೀ ಹೋಗ್ಬೇಡ ತಂಗಿ. ಅದ್ರ ವಿಷಯ ಅದ್ರ ಮಲುವನೇ ಬೇರೆ ಅದ. ಹೌದು. ಜಗತ್ತದಾಗ ಗುರು ಶ್ರೇಷ್ಠ ನನ್ನ ಅಂಶದ್ದನ ಹಿಂದೆ ನನ್ನ ಗುರುನೇ ಬಂದನತ್ತೀನಿ ಅಂದೆ ತಿಳ್ಕೊ. ಹೌದು. ಇಲ್ಲೇ ನಿನಗೊಂದು ಮಾತು ಕೇಳುತ್ತೆ. ಏನು ಕೇಳಿದ್ರಿಪ್ಪ? ಕಾಡದ ಬೇಡದ ಗುರು ಬೀರ ದೇವರ. ಹೌದಾ? ಯಾರಿಗೆ?
ಮಾಳಿಂಗರಾಯಗ ಸಿದ್ಧ ಮಹಾಳಿಂಗರಾಯ ಮುತ್ಯಾಗ ಹೌದು ಬೇಡನಿಲ್ಲ ಹೌದು ಒಂದೇ ದಿನ ಗುರುವಿಗೆ ಪೂಜೆ ಮಾಡಾಗ ಹೋಮದ ಹೋಗಿ ಕೈಲಾಸಕ್ಕೆ ಹೋಗಿತ್ತು. ಹೌದು ಶಿವ ಪಾರ್ವತಿ ಪರೀಕ್ಷೆ ಮಾಡಬೇಕಂತೇಳಿ ಸೀಗಿ ಮಠದ ಮಧ್ಯದ ಕಾತರ ಕಂಟಿ ತೆಳಗ ಮಹಾರೋಗ ತೊಟ್ರು. ಹೌದು ಹೌದು ಮಹಾಳಿಂಗರಾಯ ಮುತ್ಯ ಬಂದು ನೋಡಿ ನ್ಯಾಲ್ಗಿಲಿ ಚರಾಚರ ಮಹಾರೋಗ ನೆಕ್ಕಿ ನಿವಾರಣೆ ಮಾಡೋದಕ್ಕಾಗಿ ಅಲ್ಲಿದಿಂದ ಇಲ್ಲಿ ತನ ಇನ್ನೊತ್ತಕ ಪ್ರತಿ ದಿವಳಿಗೆ ಅಮಾಸಿಗೆ ಮುಂಡಾಸ ಬರುತ್ತದ ಶಿಷ್ಯ ಶುದ್ಧ ಮಹಾಳಿಂಗರಾಯಿಗೆ. ಹೌದು 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 ಬರ್ತದಿಲ್ಲ ಹೌದು ಮಣ್ಣಿನ ಬಲ್ಲಿ ಹಗಲಿಳು ನಿನಗೆ ದುಡಿದ ಕಾಡಬಾರದು ಕಾಡಿದಿ ಬೇಡಬಾರದು ಬೇಡಿದಿ. ಹೌದು ಮತ್ತ ಹೊರತಿ ನಿಂಬೆಳಕ್ ಹೋಗಿ ಹುಲಿ ಹಾಲು ತಗೊಂಡು ಬಾ ಅಂದಿ ಅಂದ್ರೂ ನಾ ತಂದ ನಿನಗೆ ಕೊಟ್ಟಿ ನೀ ನನಗೆ ಏನ ಕೊಟ್ಟಿ. ಹೌದು ಹೌದು ಬೇಕಲ್ಲ ಒಂದೇ ದಿನ ಸೇವಾ ಮಾಡಿದ ಇನ್ನೊತ್ತಕ್ಕೆ ನನಗೆ ಮುಂಡಾಸ ಬರ್ತದ. ಹೌದಾ ಮಣ್ಣಿಂದ ಹಗಲಿರುಳು ಸೇವಾ ಮಾಡಿದ ನೀ ಗುರು ನನಗೆ ಶಿಷ್ಯಾಗ ಏನಾದ್ರು ಕೊಡ್ಬೇಕಲ್ಲ ಕುಡಿಬೇಕಲ್ಲ ದುಡುಕಿಗೆ ಪಗಾರ ನೀ ಯಾಕೆ ಕೊಡ್ಲಿಲ್ಲ. ಹೌದು ಹೌದು ಅಟ್ಟೆ ಬೇಡ ಇಲ್ಲಿ ಒಂದು ಮಾತು ಕೇಳ್ತಾ ಏನ್ ಕೇಳಿದ್ರಿಪ್ಪ ಪ್ರತಿ ದಿವಳಿಗೆ ಹಬ್ಬಕ್ಕೆ ಜಾತ್ರೆ ಆಗತ್ತದ ಹುಲಜಂತಿ ಒಳಗ. ಹೌದಾ ಮಹಾಳಿಂಗರಾಯ ಮುತ್ತನಲ್ಲಿ ಭಕ್ತರು ಕೋಟ್ಯಾನ ಕೋಟಿ ಕೂಡ್ತದ ಏನ ಶಿರಾಡು ಒಳಕ ಕೋಟ್ಯಾನ ಕೋಟಿ ಕೂಡ್ತದ ಮುಂದಿನ ಸಂದಿಗೆ ನೀನೇ ಹೇಳು. ಹೌದು 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 ಏನ ನನ್ನ ಬಲ್ಲಿ ಮಂದಿ ಹೆಚ್ಚು ಭಕ್ತರು ಕೂಡ್ತಾರ ಏನ ನಿನ್ನ ಬಲ್ಲಿ ಹೆಚ್ಚು ಕೂಡ್ತಾರ. ಹೌದಾ ಅಟ್ಟೆ ಬೇಡ ಮಾಯದ ಗುಡ್ಡಕ್ಕೆ ಛಟ್ಟೆ ಜಾತ್ರೆಗೆ ಹೌದಾ ಅಮಶುದ್ಧ ಮುತ್ಯನಲ್ಲಿ ಜನ ಹೆಚ್ಚು ಕೂಡ್ತದೋ ಏನ ಮಕಣಾಪುರದಾಗ ಜನ ಹೆಚ್ಚು ಕೂಡ್ತದ ಮುಂದಿನ ಸಂದಿಗೆ ನೀನೇ ಹೇಳು. ಹೌದು ಹೌದು ಯಾರು ಹೆಚ್ಚಾದ್ರು ಶಿಷ್ಯ ಆ ಶಿಷ್ಯ ಶಿಷ್ಯ ನನಗ ಬಂದುದ ತಾಕತ್ ಸುಮ್ಮನೆ ನಿನಗ ನಿಮಿತ್ತ ಮಾಡಿದ ನಿಂದ ಯಾವ್ದ ಕೆಲಸ ಇಲ್ಲ. ಹೌದು ನಿಂಗ ನಿಮಿತ್ತ ಮಾಡಿದ. ಹೌದು ನೀ ಹ್ಯಾಂಗಿದ್ದಿ ಗೊತ್ತದೇನು ಹ್ಯಾಂಗ ಸುಮ್ಮ ಒಂದು ಏನಿದ್ದಿ ಪಟ್ಟಿ ಅಂಗಡಿ ಪಾರಣ್ಯ ಇದ್ದೀನಿ ನೀ ಕಿಲೋಮೀಟರ್ ಕಲ್ಲಿದ್ದಂಗ ಈ ಊರಿಗೆ ಹೋಗತತೆ ಬರೇ ತೋರ್ಸಾವಿದ್ದೀನಿ ನೀ ಒಯ್ದು ಬಿಡವಲ್ಲ. ಹೌದು ನೀ ತೋರ್ಸಾವ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಗ್ಯದ. ಹೌದಾ ನಿಮ್ದು ಯಾವ್ದು ಕೆಲಸ ಇಲ್ಲ. ಹೌದು ಅದಕ್ಕೆ ಇರ್ಲಿ ನಾ ಒಂದು ವಿಷಯ ಕೇಳಿದ ಅದು ವಿಷಯಕ್ಕೆ ತಿಳಿದಟ್ಟು ಹೇಳ್ಯಾಳ. ಹೌದು ನನಗೊಂದು ವಿಷಯ ಕೇಳ್ಯಾಳ. ಏನ್ ಕೇಳಿದ್ರಪ್ಪ ನನ್ನ ಯೋಗಿನಾದ ಅಂಶದ ಮುತ್ತಿನ ಮಠ ಮನಿ ಹೌದಾ ಅರಿಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದೆಗೆ ತಿಳಿ ಜಗತ್ತದ ಕೀರ್ತಿ ಅದ. ಹೌದಾ ಗುರು ಇಳದಾನ ಎಲ್ಲಿ ಮಾಯನಾದ ಮಕ್ಕಣಾಪುರದಾಗ. ಹೌದು ಗುರುಮನಿ ಮಾಯನಾದ ಮಕ್ಕಣಾಪುರಿ ಅನ್ಬೇಕಾಗಿತ್ತು ಬೆವರಿಗೆ ಯಾಕಂದ್ರು ಅಂತೇಳಿ ತಂಗಿ ಕೇಳ್ಯಾಳ. ನಾಲ್ಕು ನುಡಿ ಸತ್ಯ ಸುಂದರ ಸಾಲಿನೊಳಗೆ ಈ ವಿಷಯ ಬಿಡಿಸಿ ಹೇಳ್ತೇವೆ. ಅದಕ್ಕೆ ನನ್ನ ಮಲಕಾರ ಸಿದ್ಧ ಮುತ್ಯ 12 ವರ್ಷ ತಾಯಿನೇಳ ಕೊಂತುಬ ಯಾವ ರೀತಿಯಿಂದ ಮಾಯದ ಗುಡ್ಡದ ಮ್ಯಾಗ ಹೋಗಿ ಅಂತ ಮಗನಿಗೆ ಪಡಿತಾಳ. ಆದರೂ ಕೊಂತೆವನ ಹೊಟ್ಟಿಲಿ ಹುಟ್ಟಿಲ್ಲ ಕನಬಾಯಿ ಇದೇ ಸಂಕದ ರಾಯಣಗೌಡನ ಮಗಳು ಹೊಟ್ಟಿಲಿ ಹುಟ್ಟಿ ಬರುತ್ತಾನೆ. ಹೌದು ಹೌದು ಯಾವ ರೀತಿಯಿಂದ ಸಿದ್ಧಟಿಗೆ ಆಗುತ್ತದ ಅನ್ನೋದು ಇದು ಹೇಳ್ಕೊತ ಆ ವಿಷಯ ಬಿಡಿಸ್ತಾವ. ಶಾಂತ ರೀತಿಯಿಂದ ಕೂತು ಕೇಳ್ಬೇಕಂತೆ ತಮ್ಮಲ್ಲಿ ಕಳ್ಕಳಿವೇನಂತ ಆಗಲಿಪ್ಪ ಗುರುವೆ.